ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ನೂತನ ಪ್ರಜಾಸೌಧಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಶಿಲಾನ್ಯಾಸ ನೆರವೇರಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಕುಶಾಲನಗರ ಪಟ್ಟಣದ ಜಂಪ್ ಸ್ಮ್ಯಾಶ್ ಆವರಣದಲ್ಲಿ ನಡೆದ ಬಾಲಕ ಬಾಲಕಿಯರ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟಕ್ಕೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಚಾಲನೆ ನೀಡಿದರು. ಕುಶಾಲನಗರ ತಾಲೂಕಿನ ಮಾದಾಪಟ್ಟಣ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಪಕ್ಕದಲ್ಲಿ 3 ಎಕರೆ ಪ್ರದೇಶದಲ್ಲಿ ನೂತನ ತಾಲೂಕು ಆಡಳಿತ ಕೇಂದ್ರಕ್ಕೆ ಶಿಲಾನ್ಯಾಸ ನೆರವೇರಿಸಲಾಯಿತು. ಕುಶಾಲನಗರದ ಮಾದಪಟ್ಟಣ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಪಕ್ಕದಲ್ಲಿ 3 ಎಕರೆ ಪ್ರದೇಶದಲ್ಲಿ 8.60 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ತಾಲೂಕು ಆಡಳಿತ ಕೇಂದ್ರಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಶಿಲಾನ್ಯಾಸ ನೆರವೇರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನೂತನ ತಾಲೂಕು ಹೆಸರಿಗೆ ಮಾತ್ರ ಘೋಷಣೆಯಾಗಬಾರದು, ಅದಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರಗಳ ಕೆಲಸ. ಜನರ ಭಾವನಾತ್ಮಕ ಬೇಡಿಕೆಗಳನ್ನು ಈಡೇರಿಸುವುದು ಕೂಡ ಸರ್ಕಾರದ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ 2 ವರ್ಷ ಅವಧಿ ಪೂರೈಸುವುದರೊಳಗೆ 49 ನೂತನ ತಾಲೂಕುಗಳಿಗೆ ಪ್ರಜಾಸೌಧ ಘೋಷಿಸಿ 8.60 ಕೋಟಿ ಅನುದಾನ ಒದಗಿಸಿದೆ. ರಾಜ್ಯ ಸರ್ಕಾರ ಭೂ ಸುರಕ್ಷಾ ಯೋಜನೆ ಜಾರಿಗೆ ತರುವ ಮೂಲಕ ಕಳೆದ ಅನೇಕ ವರ್ಷಗಳ ಹಿಂದಿನ ಎಲ್ಲ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಡಿಜಿಟಲೀಕರಣ ಮಾಡುವ ಮೂಲಕ ಸಂರಕ್ಷಣೆಗೆ ಒತ್ತು ನೀಡಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗುತ್ತಿದ್ದು, ಇದರಿಂದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ. ಅಂಗೈಯಲ್ಲಿ ತಮಗೆ ಬೇಕಾದ ದಾಖಲೆಗಳನ್ನ ಮೊಬೈಲ್ನಲ್ಲಿ ಪಡೆಯುವ ಅವಕಾಶ ಇದೆ. ಈ ಹಿಂದೆ ಕಚೇರಿಗಳಲ್ಲಿ ದಾಖಲೆಗಳು ಕಾಣೆಯಾಗಿ ರೈತರು ಅತಂತ್ರ ಬದುಕು ಕಾಣಬೇಕಾದ ಸ್ಥಿತಿ ಇತ್ತು. ಆದರೆ ಈಗ ಮಧ್ಯವರ್ತಿಗಳಿಲ್ಲದೆ ರೈತರು ತಮ್ಮ ದಾಖಲೆಗಳನ್ನ ಪಡೆಯಬಹುದು ಎಂದರು. ಇವತ್ತು 2019 ಫೆಬ್ರವರಿ 20ನೇ ತಾರೀಕು ಒಂದು ಸಂತೋಷದ ದಿನ ಆದ್ರೆ, ಅದೇ ರೀತಿ ಇವತ್ತು ಅದಕ್ಕೆ ಸಾಕಾರ ಕಾರ್ಯರೂಪಕ್ಕೆ ತರ್ತಕ್ಕಂತಹ 2ನೇ ಸಂತೋಷದ ದಿನ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಾಸಕರಾದಂತಹ ಡಾಕ್ಟರ್ ಮಂತರ್ಗೌಡರು. ಯಾಕೆಂದ್ರೆ ತಾಲೂಕಿನ ಜನಗಳ ಭಾವನೆಯನ್ನ ಅರ್ಥ ಮಾಡಿಕೊಂಡು ಬಹಳ ಸುದೀರ್ಘ 16 ವರ್ಷಗಳ ಹೋರಾಟದಿಂದ ತಾಲೂಕು ರಚನೆ ಏನೋ ಆಯಿತು. ಆದ್ರೆ ಕೈಗೆ ಬಂದಿದ್ದು ಬಾಯಿಗೆ ಇಲ್ಲ ಅನ್ನುವ ರೀತಿಯಲ್ಲಿ ತಾಲೂಕು ಘೋಷಣೆ ಆದ್ರೂ ಕೂಡ ಅದು ವಿದ್ಯುಕ್ತವಾಗಿ ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದು ತಹಶೀಲ್ದಾರರಿಂದ ಹಿಡಿದು ಪ್ರಮುಖವಾದಂತ 4 ಕಚೇರಿಗಳು ಬಂದು ತಾಲೂಕು ಆಡಳಿತ ಸೌಧ ತಲೆ ಎತ್ತಿದಾಗ ಮಾತ್ರ ಆ ಒಂದು ಕನಸು ನನಸಾದ ಹಾಗೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಘೋಷಣೆ ಪೇಪರ್ಗೆ ಸೀಮಿತ ಆಯ್ತು ಅನ್ನೋ ಭಾವನೆ ಇರುತ್ತೆ. ತಹಶೀಲ್ದಾರರು ಅಂತ ಹೇಳಿದ್ರೆ ಬರೀ ತಹಶೀಲ್ದಾರಲ್ಲ, ಅವರು ತಾಲೂಕಾ ಮ್ಯಾಜಿಸ್ಟ್ರೇಟ್. ನಾನು ಮೊನ್ನೆ ಹೋದ್ವಾರ ಪೊನ್ನಂಪೇಟೆಯಲ್ಲಿ ಹೇಳಿದೆ, ತಾಲೂಕಾ ಮ್ಯಾಜಿಸ್ಟ್ರೇಟ್ ಆಗಿರೋದ್ರ ಜೊತೆಗೆ ಇಡೀ ತಾಲೂಕಿನಲ್ಲಿ ಸರ್ಕಾರದ ಪ್ರತಿನಿಧಿ ಯಾರು ಅಂತ ಹೇಳಿದ್ರೆ ಅದು ತಹಶೀಲ್ದಾರ್ ಆಗಿರ್ತಾರೆ. ಸರ್ಕಾರದ ಪ್ರತಿನಿಧಿ ತಹಶೀಲ್ದಾರ್ ಆಗಿರ್ತಾರೆ. ಈಗ ಸರ್ಕಾರದ ಪ್ರತಿನಿಧಿ ಒಂದು ಯಾವುದೋ ಬಾಡಿಗೆ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಅಂದ್ರೆ ಅದು ಸರ್ಕಾರಕ್ಕೂ ಅಗೌರವ, ಹೆಚ್ಚಾಗಿ ತಾಲೂಕಿನ ಜನತೆಗೂ ಒಂದು ಅಗೌರವ, ಅದು ಮುಜುಗರದ ಸಂಗತಿ. ಹಾಗಾಗಿ ಒಂದು ತಾಲೂಕು ಆಡಳಿತ ಸೌಧ ಅಂದ್ರೆ ಒಂದು ತಾಲೂಕಿನ ಚೆಹರೆ, ಮುಖ, ತಾಲೂಕಿನ ಸಂಕೇತ. ಅದು ಅಂತಹದ್ದು ಒಂದು 4-5-6 ವರ್ಷಗಳಿಂದ ಆಗದೆ ಇದ್ದಂತ ಸಂದರ್ಭದಲ್ಲಿ ತಾಲೂಕು ಘೋಷಣೆ ಆಗಿ ವರ್ಷಗಳೇ ಕಳೆದ್ರೂ ಕೂಡ ಅದು ಆಗದೆ ಇದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಮಂತರ್ಗೌಡರು ಇಲ್ಲಿನ ಹೊಸ ತಾಲೂಕು ಹೋರಾಟ ಸಮಿತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಪರವಾಗಿ ಬಂದು ಈ ರೀತಿ ತಾಲೂಕು ಘೋಷಣೆ ಆಗಿದೆ, ಆದರೆ ಇನ್ನು ಅರ್ಥಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ, ಇದಕ್ಕೆ ನಮ್ಗೆ ತಾಲೂಕು ಆಡಳಿತ ಸೌಧವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಬಹಳ ಒತ್ತಾಯ ಪೂರ್ವಕವಾಗಿ ಇದು ಮಂಜೂರಾಗಬೇಕಾದ್ರೆ ಅಷ್ಟು ಪ್ರಯತ್ನ ಮಾಡಿದಂತವರು ಮಾನ್ಯ ಶಾಸಕರಾದಂತ ಡಾಕ್ಟರ್ ಮಂತರ್ಗೌಡ್ರವರು. ಇವತ್ತಿನ ಕಾರ್ಯಕ್ರಮದ ಶ್ರೇಯಸ್ಸು ನನ್ನ ಪ್ರಕಾರ ಅವರಿಗೆ ಸಲ್ಲಬೇಕು. ಯಾಕಂದ್ರೆ ಅಷ್ಟು ಜನಗಳ ಭಾವನೆಯನ್ನ ಅರ್ಥ ಮಾಡಿಕೊಂಡು, ನಾನು ಮೊನ್ನೆ ಪೊನ್ನಂಪೇಟೆಯಲ್ಲಿ ಹೇಳಿದೆ, ಇವೆಲ್ಲ ಭಾವನಾತ್ಮಕ ವಿಷಯಗಳು. ತಾಲೂಕು ಹೋಬಳಿ ರಚನೆ ಬಗ್ಗೆ ನಂದು ಬೇರೆ ವಿಚಾರ ಇದೆ, ಅದನ್ನ ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ
ಒಂದು ಘಟ್ಟದ ನಂತರ ಇವೆಲ್ಲ ಜನಗಳ ಭಾವನಾತ್ಮಕ ವಿಷಯ ಆಗ್ಬಿಡುತ್ತೆ. ಸರಿ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಎಲ್ಲ ಒಂದು ಕಡೆ ಜನಗಳ ಭಾವನೆಯನ್ನ ಈಡೇರಿಸಬೇಕಾಗಿರೋದು ಸರ್ಕಾರದ ಅನಿವಾರ್ಯ ಜವಾಬ್ದಾರಿ ಆಗ್ತದೆ. ಅಂತಹದ್ದು ಹಿಂದೆ ದೇಶಪಾಂಡೆ ಅವರು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಕಂದಾಯ ಮಂತ್ರಿಗಳಾಗಿದ್ದಾಗ ಘೋಷಣೆ ಏನೋ ಆಯ್ತು 2019 ಫೆಬ್ರವರಿ ಅಂತ ಹೇಳಿದ್ರೆ 2019, 20, 21, 22, 23 4 ವರ್ಷ ಹೋದ ಸರ್ಕಾರ ಇದ್ದಾಗ್ಯೂ ಕೂಡ 4 ವರ್ಷದಲ್ಲಿ ಒಂದು ತಾಲೂಕು ಆಡಳಿತ ಸೌಧವನ್ನ ಮಂಜೂರು ಮಾಡಲಿಲ್ಲ. 4 ವರ್ಷ ಕಳೆದ್ರು. ಘೋಷಣೆ ದೇಶಪಾಂಡೆ ಅವರು ಮಾಡಿದ್ರು. ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಾಗ ಕಂದಾಯ ಸಚಿವರಾಗಿ ದೇಶಪಾಂಡೆ ಅವರು ಅವತ್ತು ಅವರು ಮುಖ್ಯಮಂತ್ರಿಗಳು ಸೇರಿ ಮಾಡಿದ್ರು. ಕುಶಾಲನಗರ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರಾದ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಮಾತನಾಡಿ, ತಾಲೂಕು ರಚನೆಗೆ ನಡೆದ ಸುದೀರ್ಘ ಹೋರಾಟ, ಬಂದ್, ಉಪವಾಸ ಸತ್ಯಾಗ್ರಹ ಬಗ್ಗೆ ಮೆಲುಕು ಹಾಕಿದರು. ವಿವಿಧ ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ತಾಲೂಕು ರಚನೆಯಾದ ಬಗ್ಗೆ ವಿವರಿಸಿದರು. ಆಗ ಸುದೀರ್ಘವಾದ ಹೋರಾಟ ಭುಗಿಲೆದ್ದಿದ್ದಾಗ ಅಂತ ಹೋರಾಟಗಳಲ್ಲೂ ಕೂಡ ನಮ್ಮ ಮಾನ್ಯತೆಗಳನ್ನ ಅನೇಕ ಬೆಳಗಾವಿಗೆ, ಬೆಂಗಳೂರಿಗೆ ಸತತವಾಗಿ ಅದೆಷ್ಟು ಬಾರಿ ನೀವುಗಳು ಹೋಗಿದ್ವು, ಅದೆಷ್ಟು ಬಾರಿ ಬೆಳಗಾವಿಗೆ ಹೋಗಿದ್ವು, ಅದೆಷ್ಟು ಹೋರಾಟಗಳನ್ನ ನಾವು ರಸ್ತೆಯಲ್ಲಿ ನಮ್ಮ ದಿನಗಳು ಕಳೆದು ಹೋದ್ವು. ಸೊ ಸಂಘರ್ಷದಿಂದ, ಹೋರಾಟದಿಂದ, ಚಳುವಳಿಯಿಂದ ದಕ್ಕಿಸಿಕೊಂಡ ಯಾವ್ದಾದ್ರು ತಾಲೂಕಿದ್ರೆ ಅದು ಕುಶಾಲನಗರ ತಾಲೂಕು. ಆ ಕುಶಾಲನಗರ ತಾಲೂಕಿಗೆ ಒಂದು ತಪಸ್ಸಿನ ತರ ಹೋರಾಟ ಮಾಡಿದ್ವಿ, ಒಂದು ಯುದ್ಧ ತರ ಹೋರಾಟ ಮಾಡಿದ್ವಿ, ಒಂದು ದೀಕ್ಷೆ ಅಂತ ಹೋರಾಟವನ್ನು ಕಟ್ಟಿಕೊಂಡು ಅದನ್ನ ಸಾಕಾರಗೊಳಿಸ್ಕೊಂಡ್ವಿ ಸರ್. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದಾಗ ಕುಶಾಲನಗರವನ್ನು ಮತ್ತು ಪೊನ್ನಂಪೇಟೆಯನ್ನು ಏಕಕಾಲಕ್ಕೆ ತಾಲೂಕಾಗಿ 2019 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಆ ರೀತಿ ಘೋಷಣೆ ಮಾಡಿದಂಥ ತಾಲೂಕನ್ನು ಇಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಬರ್ತಾರೆ. ಪ್ರಕಟಣೆ ಮಾಡಿದ ದಿವಸ ನಾವು ನಮ್ಮ ಸಂತಸವನ್ನು ವ್ಯಕ್ತಪಡಿಸ್ತೀವಿ. ಸೊ ಕೆಲವು ದಿನಗಳ ನಂತರ ಸರ್ಕಾರಗಳು, ಕಾಲಗಳು ಬದಲಾಗ್ತದೆ. ಒಬ್ರು ಮಹಾಶಯರು ನಾನು ಪ್ರಕಟ ಮಾಡ್ಲಿಕ್ಕೆ ಬಂದಂತ ತಾಲೂಕನ್ನ ನಾನು ಮಾಡಿದೆ, ಅವ್ರ ಕಿವಿಲಿ ಹೇಳ್ಬಿಟ್ಟು ಅವತ್ತು ಅನೌನ್ಸ್ ಮಾಡಿದೆ ಅಂತ ಹೇಳಿ ಹೊಸ ಕನ್ನಡನ ಒಂದು ಕಥೆಯನ್ನ ವೃತ್ತಾಂತರ ಕೂಡ ಹೇಳ್ತಾರೆ ಕನ್ನಡ. ಈ ರೀತಿ ಹೋರಾಟ, ಈ ಶ್ರೇಯಸ್ ಯಾರಿಗಾರು ದಕ್ಕಬೇಕಿದ್ರೆ ಸಂಪೂರ್ಣವಾಗಿ ಹೋರಾಟಗಾರರಿಗೆ ದಕ್ತದೆ. ಅದೆಷ್ಟು ಬಾರಿ ನೀವುಗಳನ್ನ ಹೋಗಿದ್ವಿ, ಅದೆಷ್ಟು ಬಾರಿ ನಾವು ರಸ್ತೆಯಲ್ಲಿ ನಿರಂತರ ಹೋರಾಟಗಳನ್ನು ಮಾಡಿದ್ವಿ. ನಮ್ಮ ವರ್ತಕರ ಸಂಘ ಅದೆಷ್ಟು ಬೆಂಬಲಕ್ಕೆ ನಿಂತ್ಕೊಳ್ತು. ಇಡೀ ತಾಲೂಕಿನ ಜನ ಏಕ ವ್ಯಕ್ತಿ ಅಂತ ಈ ಹೋರಾಟದ ಪರವಾಗಿ ನಿಂತ್ಕೊಂಡ್ರಿ. ಇವತ್ತು ಸಾಕಾರಗೊಂಡ ದಿನ. ಒಂದು ಕಾಲದಲ್ಲಿ ಯಾರು ಹೋರಾಟಗಾರರಿದ್ದರು ಆ ಹೋರಾಟಗಾರನ್ನ ಕನಿಷ್ಠ ನೆನೆಸ್ಕೊಳ್ಳಿಲ್ಲ ಅಂತೇಳಿ ಅಲ್ಲಿ ಶ್ರೀಮತಿ ಚಂದ್ರಕಲಾ ಅವರು ಒಂದು ಧ್ವನಿ ಎತ್ತಿದ್ರು. ರೆವಿನ್ಯೂ ಮಂತ್ರಿಗಳು ಬೇರೆಯವರಿದ್ದರು, ಇವತ್ತು ವಿರೋಧ ಪಕ್ಷದಲ್ಲಿದ್ದಾರೆ. ಅಷ್ಟಕ್ಕೆ ಕೇವಲ ಅದೇ ಒಂದೇ ಕಾರಣವನ್ನು ಇಟ್ಕೊಂಡು ಆ ಹೋರಾಟಗಾರನ ತುಂಬಾ ಅಪಮಾನಕರವಾಗಿ ನಡೆಸ್ಕೊಂಡ್ರು. ಒಬ್ಬ ಹೋರಾಟಗಾರ ನಡೆಸ್ಕೊಳ್ಳುವ ರೀತಿ ಆಗಿರ್ಲಿಲ್ಲ. ಅದು ಕಾಲಚಕ್ರ ಬದಲಾಗಿದೆ. ಇವತ್ತು ಸ್ವತಃ ಹೋರಾಟದ ಅಧ್ಯಕ್ಷನಾಗಿ ಎಲ್ಲಾ ಹೋರಾಟಗಾರ ನೆನೆಸ್ಕೊಳ್ಳುವಂತ ಜವಾಬ್ದಾರಿಯನ್ನ ನಮ್ಮ ಕಂದಾಯ ಮಂತ್ರಿಗಳು ನಮ್ಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸರ್, ಇದೊಂದು ಕಾರಣಕ್ಕಾಗಿ ನಿಮಗೆ ಎಲ್ಲಾ ಹೋರಾಟಗಾರ ಪರವಾಗಿ ತುಂಬಾ ಕೃತಜ್ಞತೆಗಳನ್ನ, ನಮನಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ವಕೀಲರ ಸಂಘದ ಅಧ್ಯಕ್ಷರಾದ ಆರ್ ಕೆ ನಾಗೇಂದ್ರ ಬಾಬು ಮಾತನಾಡಿದರು. ಹೊರಹೊಮ್ಮೋದಕ್ಕೆ ಅವಕಾಶವಾಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾವೇರಿ ತಾಲೂಕೇನೋ ಆಯಿತು, ಆದರೆ ನಂತರ ಬಂದಂತಹ ಒಂದು ಸರ್ಕಾರಗಳು ಈ 49 ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರಲ್ಲಿ ವಿಫಲವಾಗಿ ಈಗ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದು ಸಹಿತ ನಮ್ಮ ಕಂದಾಯ ಸಚಿವರಾದ ಶ್ರೀಯುತ ಕೃಷ್ಣ ಬೈರೇಗೌಡರು ಬಹಳ ಮುತುವರ್ಜಿಯಿಂದ ಈ ಏನು 49 ನೂತನ ತಾಲೂಕಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು, ಆ ಮೂಲಭೂತ ಸೌಕರ್ಯ ಕೊಡುವ ನಿಟ್ಟಿನಲ್ಲಿ ಕಾರ್ಯಪ್ರವರ್ತರಾಗಿ ನಮ್ಮ ಕುಶಾಲನಗರ ತಾಲೂಕಿಗೆ ಈ ಪ್ರಜಾಸೌಧವನ್ನ ಕೊಟ್ಟಿರತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಕುಶಾಲನಗರ ತಾಲೂಕಿನ ಪರವಾಗಿ ಅವರು ಪ್ರಥಮವಾಗಿ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಕುಶಾಲನಗರ ತಾಲೂಕಿನ ಜನತೆಯ ಪರವಾಗಿ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್. ಅದರ ಜೊತೆಗೆ ನನಗೆ ಇರ್ತಕ್ಕಂಥ 2 ನಿಮಿಷದಲ್ಲಿ ನನ್ನ ಕುಶಾಲನಗರ ತಾಲೂಕಿನ ಜನತೆ ಪರವಾಗಿ ತಾವು ಮುಂದೆ ದೊರೆಗಳಾಗಿ ಬಂದಿದ್ದೀರಿ, ತಮ್ಮ ಮುಂದೆ ಬೇಡಿಕೆಯನ್ನ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಕುಶಾಲನಗರಕ್ಕೆ 1964ನೇ ಇಸ್ವಿನಲ್ಲಿ ಟಿಬೇಟಿಯನ್ಸ್ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಕುಶಾಲನಗರಕ್ಕೆ ಅವರನ್ನ ಆಡಳಿತ ಮಾಡಬೇಕು ಅಂತ ಹೇಳಿ ಒಂದು ವಿಶೇಷ ಉಪ ವಿಭಾಗಾಧಿಕಾರಿಗಳನ್ನ ಇಲ್ಲಿಗೆ ನೇಮಕಾತಿ ಮಾಡಿ ಕರ್ನಾಂಡ ಅಪ್ಪಯ್ಯ ಅಂತಕ್ಕಂಥವರು ಹಳೆ ಪೋಸ್ಟ್ ಆಫೀಸ್ ನಲ್ಲಿ ಕಚೇರಿ ತೆಗೆದು ಈ ಭಾಗದಲ್ಲಿ ಒಂದು ಉಪ ವಿಭಾಗಾಧಿಕಾರಿಗಳನ್ನ ಕಚೇರಿ ಇಟ್ಕೊಂಡು ಅಲ್ಲಿ ಆಡಳಿತ ಮಾಡ್ತಕ್ಕಂಥ
ಇದೇ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜ್, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ, ಎಸ್ಪಿ ರಾಮರಾಜನ್, ಉಪ ವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದ್ರಕಲಾ, ತಹಶೀಲ್ದಾರ್ ಕಿರಣ್ ಗೌರಯ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. सर्वविघ्नोपशान्तये अगजा आनन पद्मार्पं गजानमहर्निशम् अनेकदन्तं भक्तारामम् एकदन्तम् उपास्महे एकदन्तम् उपास्महे. ತಾಲೂಕು ಅನೌನ್ಸ್ ಆಗಿದೆ. ತಾಲೂಕು ಮಟ್ಟದ ಕೇಂದ್ರಗಳು ಯಾವುದೂ ಬಂದಿಲ್ಲ ನಮ್ಮ ಕುಶಾಲನಗರಲ್ಲಿ ಅಂತ ಹೇಳಂತ ಸಂದರ್ಭದಲ್ಲಿ ನಾವು ಸರ್ನ KBG ಸರ್ ಅಂತಂದ್ವಿ. KBG ಸರ್ನ ಕೃಷ್ಣ ಬೈರೇಗೌಡ ಸರ್ನ ಕೇಳಂತ ಸಂದರ್ಭದಲ್ಲಿ ಅವರಿಗೆ ಮಂತಾಡ್ ಏನಾಗಬೇಕು ಅಂತಂದ್ರು. ಇಲ್ಲ ಸರ್ ತಾಲೂಕಾಗಿ 17-19 ಮಂತಾಡ್ ಚೆಕ್ ಮಾಡು, ಕರೆಕ್ಟಾಗಿ ವಾಶಾಂಶ ಕೊಡು, ಯಾಕಂದ್ರೆ ಪಾಪ ಸಾಹೇಬ್ರದ್ದು ಲೆಕ್ಕಾಚಾರ ಆನ್ ಡೇಟಾನೇ ಕೊಡಬೇಕು ಸರ್. ಹಳೆ ತಾಲೂಕು ಸರ್ ಇದು, ಅವಾಗೆ ಘೋಷಣೆ ಆಗಿದ್ದು, ಇನ್ನೂ ಇಲ್ಲ, ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದೀವಿ ಅಂತ ಸಂದರ್ಭದಲ್ಲಿ ನನಗೆ ಆಯ್ತು ಮಾಡಿಸ್ತೀನಿ ಅಂತ ಅಷ್ಟೇ ಹೇಳಿದ್ದು. ಯಾಕಂತಂದ್ರೆ ನಾವು ಪಾಪ ಬೇರೆಯವ್ರಿಗೆ 100 ಸಲ ಸರ್ ಕೊಡಿ ಸರ್ ಅಂತ ಆ ಪರಿಸ್ಥಿತಿ ಬಂದಿರಲಿಲ್ಲ. ಆಯ್ತು ಮತ್ತೆ ನೆಕ್ಸ್ಟ್ ಬಜೆಟ್ ಅಲ್ಲಿ ನಾನು ಸೇರಿಸ್ತೀನಿ ಅಂತ ಅಂದಿದ್ದಕ್ಕೋಸ್ಕರ ನಮ್ಮ ಕುಶಾಲನಗರ ತಾಲೂಕಾ ಎಲ್ಲ ಜನತೆ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮಗೆ ಅಭಿನಂದನೆಗಳು ಸರ್. ಯಾಕೆ ಅಂತಂದ್ರೆ ಒಂದು ಫೈಲ್ ನಿಮಗೆ ಗೊತ್ತು, ನೀವು ಪಾಪ ಯೂತ್ ಕಾಂಗ್ರೆಸ್ ವತಿಯಿಂದ MLA ಆಗಂತ ಸಂದರ್ಭದಲ್ಲಿ ಕೆಲವು ಮಿನಿಸ್ಟ್ರಿಗಳು ಯಾವ ರೀತಿಯಲ್ಲಿ ನಾವು ಓಡಾಡಿಸ್ತಾರೆ ಅಂತ ನಿಮಗೆ ಗೊತ್ತು. ಮಾತ್ರ ಆ ನೋವನ್ನ ಅನುಭವಿಸಿ ನೀವು ಅದನ್ನ ಬದಲಾವಣೆ ತಂದಿದ್ದೀರಾ ಇಲಾಖೆಗಳು ಅಂತ ನನಗೆ ನಿಮಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ವಿಚಾರದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ನಮಗೆ ಒಂದು ತಾಲೂಕು ಹಾಸ್ಪಿಟಲ್ ಕೊಟ್ಟಿದ್ದಾರೆ ಸರ್. ಬಿಕಾಸ್ ಇಟ್ ವಾಸ್ ಆಲ್ ಪಾರ್ಟ್ ಆಫ್ ನ್ಯೂ ತಾಲೂಕು ಲೆಕ್ಕದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅದು ಬಂತು. ಆ ವಿಚಾರದಲ್ಲಿ ಒಂದು ಡಿಪೋನು ಶುರು ಆಯಿತು ಸರ್ ಇತ್ತೀಚೆಗೆ. ಆ ಡಿಪೋನು ಕಾಮಗಾರಿ ಮುಗಿಯುವಂತ ಪರಿಸ್ಥಿತಿನೂ ಬಂದಿದೆ. ವಿಶೇಷವಾಗಿ ಕಟ್ಟಡಗಳು ಏನಾದರೂ ಹೊಸದು ಕಟ್ಟಬಹುದು, ಮಾತ್ರ ಜಾಗ ಕೊಡಬೇಕು. ನನಗೆ ವೈಯಕ್ತಿಕವಾಗಿ ಸುಧಾಕರ್ ಸರ್ನ ನೆನೆಸ್ಕೋಬೇಕು. ನಮ್ಮ ಪ್ರಾಂಶುಪಾಲರು ಇಲ್ಲೇ ಅವರೇ, ಅದಕ್ಕೆ ನಿಮಗೂ ಕರೆಸಿದ್ದೆ ಇಲ್ಲಿಗೆ. ಯಾಕೆ ಅಂತಂದ್ರೆ ನಮ್ಮ ಪಾಲಿಟೆಕ್ನಿಕ್ ಕಾಲೇಜಿನ ಜಾಗನ ಉಪಯೋಗಿಸ್ಕೊಂಡಿದ್ದು. ಕೆಲವು ಮಿಸ್ಕನ್ಸೆಪ್ಷನ್, ಕೆಲವು ಜನ ಮಿಸ್ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಯಾವ ಕಾರಣಕ್ಕೂ ರೆವಿನ್ಯೂ ಡಿಪಾರ್ಟ್ಮೆಂಟ್ 1 ರೂಪಾಯಿ ಕೊಡ್ಲಿಲ್ಲ. ನನ್ ಗೊತ್ತಿಗೆ 3.5 ಎಕರೆ ಇದು ಬೆಲೆ ನನ್ನ ಅನ್ಸಿಕೆ 2-3 ಕೋಟಿ ರೂಪಾಯಿ ಒಂದೊಂದು ಎಕರೆಗೆ ಫ್ರೀ ಆಗಿ ನಮ್ಮ ಸುಧಾಕರ್ ಸಾಹೇಬ್ರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಕ್ಕೆ ಅವರಿಗೆ ಒಂದು ಶಂಕುಸ್ಥಾಪನೆಯಲ್ಲಿ ಅವ್ರದ್ದು ಕೇಳಿ ಬರ್ಸ್ಕೋಬೇಕು. ಯಾಕೆ ಅಂತಂದ್ರೆ ಮೇನ್ ರೋಡ್ ಅಲ್ಲಿ ಯಾರೂ ಅಧಿಕಾರಿ ಸರ್ಕಾರ ಜಮೀನು ಬೇರೆ ಡಿಪಾರ್ಟ್ಮೆಂಟ್ ಕೊಡಲ್ಲ. ಮಾತ್ರ ಅವ್ರಿಗೂ ಅರ್ಥ ಆಯ್ತು, ಹೊಸ ತಾಲೂಕು ಬಂದಂತ ಸಂದರ್ಭದಲ್ಲಿ ಜಾಗನೂ ಜಾಸ್ತಿ ಆಯ್ತು. ಅದಕ್ಕೋಸ್ಕರ ನಮ್ಮ ಪ್ರಿನ್ಸಿಪಲ್ರು ಒಂದ್ ರೀತಿಲಿ ಅದನ್ನ ತಡೆ ಮಾಡಕ್ ಪ್ರಯತ್ನ ಮಾಡಿದ್ರು. ಮಾತ್ರ ಐ ಥಿಂಕ್ ಜನಸೇವೆಗೋಸ್ಕರ ಯಾವ ಸರ್ಕಾರಿ ಇಲಾಖೆಗಳು ಕೊಟ್ಟರು ನೀವೇಳಿಗೆ ಸಾರ್ವಜನಿಕ ಸೇವೆನೇ ಅದು. ಮತ್ತೆ ನೀವು ಹೇಳಿದಂಗೆ ಆ ಗ್ರೌಂಡ್ ಅಭಿವೃದ್ಧಿ ಮಾಡ್ಕೊಳಕ್ ನಮ್ಮ ಜವಾಬ್ದಾರಿ ಅವ್ರು ವಹಿಸ್ಕೊಂಡಿದ್ವಿ, ಅದನ್ನ ಮಾಡಿಸ್ಕೊಡ್ತೀವಿ ಅಂತ ನಿಮಗೆ ಹೇಳ್ತಾ, ಸುಧಾಕರ್ ಸಾಹೇಬ್ರನ್ನ ಯಾವಾಗ್ಲೂ ನಾವು ನೆನೆಸ್ಕೋಬೇಕು. ಯಾಕಂತಂದ್ರೆ ಈ ದೊಡ್ಡ ಜಾಗ, ಈ ದೊಡ್ಡ ಜಮೀನು, ರೋಡ್ ಫೇಸಿಂಗ್ ಜಮೀನಿಗೆ ಫ್ರೀ ಆಗಿ ಹೊಸದಾಗಿ ತಾಲೂಕು 2019ರಲ್ಲಿ ರಚನೆ ಆದರೂ ಕೂಡ ಹಿಂದಿನ ಸರ್ಕಾರದಲ್ಲಿ ಇಲ್ಲಿ ತಾಲೂಕು ಆಡಳಿತ ಸೌಧ ಮಂಜೂರಾತಿ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಶಾಸಕರು ಮಾನ್ಯ ಡಾಕ್ಟರ್ ಮನ್ಕರ್ ಗೌಡ್ರು ಅವರ ಒತ್ತಾಯದ ಮೇರೆಗೆ ಮತ್ತು ಇಲ್ಲಿ ತಾಲೂಕು ಹೋರಾಟ ಮಾಡಿದಂಥವರು ಅವರು ಸಹ ಇಲ್ಲಿ ತಾಲೂಕು ಆಡಳಿತ ಸೌಧ ಆಗಬೇಕು ಅನ್ನುವಂತಹ ಅವರ ಹೋರಾಟ ಮುಂದುವರೆದಿದ್ದ ಹಿನ್ನೆಲೆಯಲ್ಲಿ ಕುಶಾಲನಗರ ತಾಲೂಕು 2019ರಲ್ಲಿ ಹೊಸದಾಗಿ ತಾಲೂಕು ರಚನೆ ಆಗಿದ್ದಂಥ ಕಡೆ ಇವತ್ತು ತಾಲೂಕು ಪ್ರಜಾಸೌಧವನ್ನು ನಮ್ಮ ಸರ್ಕಾರ ಬಂದ ಕೂಡಲೇ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಮಾಡಿ ಇವತ್ತು ಅದಕ್ಕೆ ಬುದ್ಧಿ ಪೂಜೆಯನ್ನು ನೆರವೇರಿಸೋದರ ಮುಖಾಂತರ ಪ್ರಜಾಸೌಧ ತಾಲೂಕು ಆಡಳಿತ ಕಚೇರಿ ಕಟ್ಟಡಕ್ಕೆ ಆರಂಭವನ್ನು ನಾವು ಮಾಡಿದ್ದೇವೆ. ಈ ಭಾಗದಲ್ಲಿ ಜನಗಳ ಬಹುವರ್ಷಗಳ ಹೋರಾಟಕ್ಕೆ ಸ್ಪಂದಿಸಿ ಅವರ ಭಾವನೆಗೆ ಗೌರವಿಸಿ ಇವತ್ತು
ಹೊಸ ತಾಲೂಕು ಮತ್ತು ಅದಕ್ಕೆ ಬೇಕಾದಂಥ ಆಡಳಿತ ಸೌಧ ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇನ್ನು ಮುಂದುವರೆದು ಕೊಡಗು ಜಿಲ್ಲೆಯಲ್ಲಿ ಭಾಳ ವರ್ಷಗಳಿಂದ ಸರ್ಕಾರದಿಂದ ಮಂಜೂರಾಗಿದ್ದಂಥ ಜಮೀನುಗಳು ದರಖಾಸ್ತು ಜಮೀನುಗಳು ದುರಸ್ತು ಆಗದೆ ಬಾಕಿ ಉಳಿದು ಬಂದಿದ್ದಾವೆ. ಅವುಗಳನ್ನು ಸರ್ಕಾರವೇ ಸ್ವಯಂ ಪ್ರೇರಣೆಯಿಂದ ದುರಸ್ತು ಮಾಡಿಕೊಡ್ತಕ್ಕಂತಹ ಕೆಲಸವನ್ನು ನಾವು ಆರಂಭ ಮಾಡಿದ್ದೇವೆ. ಹಿಂದೆ 5 ವರ್ಷದ ಅವಧಿಯಲ್ಲಿ ಸುಮಾರು ಒಂದು 250 ಜಮೀನುಗಳು ದರಖಾಸ್ತು ಜಮೀನುಗಳು ಪೂರ್ತಿಯಾಗಿವೆ. ಆದರೆ ನಾವು ಈ ಜನವರಿಯಿಂದ ಆರಂಭ ಮಾಡಿ ಇಲ್ಲಿಯವರೆಗೆ ಸುಮಾರು 2400 ಜಮೀನುಗಳನ್ನು ದುರಸ್ತಿಗೆ ತಗೊಂಡಿದ್ದೇವೆ. ಸುಮಾರು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ, ಅವುಗಳನ್ನು ಈಗ ಕ್ಲಿಯರ್ ಮಾಡ್ತಾ ಇದ್ದೇವೆ. ಒಟ್ಟು ಒಂದು 4200 ಅಷ್ಟು ದರಖಾಸ್ತು ಜಮೀನುಗಳಿಗೆ ಸರ್ಕಾರವೇ ಸ್ವಯಂ ಪ್ರೇರಣೆಯಿಂದ ಪೂಡಿ ಮಾಡಿಕೊಡ್ತಾ ಇದ್ವಿ. ಅದೇ ರೀತಿ ರಾಜ್ಯದಲ್ಲೂ ಕೂಡ ನಾವು ದರಖಾಸ್ತು ಪೂಡಿ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಹಿಂದೆ 5 ವರ್ಷದ ಅವಧಿಯಲ್ಲಿ ಒಂದು 8,000 ದರಖಾಸ್ತು ಜಮೀನುಗಳು ಪೂಡಿ ಆಗಿದೆ. ಈ ವರ್ಷ 2025 ನಮ್ಮ ಸರ್ಕಾರ ಬಂದ ಮೇಲೆ 1,40,000 ದರಖಾಸ್ತು ಜಮೀನುಗಳನ್ನು ಇವತ್ತು ಪೋಡಿಗೆ ನಾವು ತಗೊಂಡಿದ್ದೇವೆ. ಇನ್ನೂ 1 ಲಕ್ಷ ಅಷ್ಟು ಮಾಡುವ ಗುರಿಯನ್ನು ಇಟ್ಕೊಂಡಿದ್ದೇವೆ. ಸೊ ಒಂದು 2.5 ಲಕ್ಷ ದರಖಾಸ್ತು ಜಮೀನುಗಳು 20, 30, 50 ವರ್ಷ ಹಿಂದೆ ಮಂಜೂರಾದಂಥ ಜಮೀನುಗಳು ಈ ಕಾಲದಲ್ಲಿ ನಾವು ಅವರಿಗೆ ಪೋಡಿ ದುರಸ್ತನ್ನು ಮಾಡಿ ಪಕ್ಕಾ ದಾಖಲೆಗಳನ್ನು ಮಾಡಿ ಅವರ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಕಂದಾಯ ಇಲಾಖೆಯಲ್ಲಿ ಹಳೆಯ ದಾಖಲೆಗಳು ಕೂಡ ಎಲ್ಲ ಶಿಥಿಲಾವಸ್ಥೆಯಲ್ಲಿದ್ದು ಅನೇಕ ದಾಖಲೆಗಳು ಕಳೆದೋಗಿದ್ದಾವೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕು ಅಂಥೇಳಿ ಎಲ್ಲ ದಾಖಲೆಗಳನ್ನು ನಾವು ಡಿಜಿಟೈಸ್ ಮಾಡೋದು, ಅಂದರೆ ಸ್ಕ್ಯಾನಿಂಗ್ ಮಾಡಿ ಇಂಡೆಕ್ಸ್ ಮಾಡಿ ಅವೆಲ್ಲ ದಾಖಲೆಗಳನ್ನು ಜನಗಳಿಗೆ ಅವರ ಬೆರಳ ತುದಿಯಲ್ಲಿ ಕೊಡುವಂಥ ಸುರಕ್ಷಾ ಮಾಡ್ತಾ ಇದ್ದೇವೆ. ಅದರಲ್ಲಿ ಸುಮಾರು 50 ಕೋಟಿ ಪುಟಗಳನ್ನು ನಾವೀಗ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಇನ್ನೂ ಒಂದು 50 ಕೋಟಿ ಪುಟ ಸ್ಕ್ಯಾನಿಂಗ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆ ಮಾಡಿ ಒಟ್ಟು ಒಂದು 100 ಕೋಟಿ ಪುಟಗಳಷ್ಟು ದಾಖಲೆಗಳು ಇವೆಲ್ಲ ಕಳೆದು ಹೋಗುವಂಥದ್ದು, ಹಾನಿ ಆಗುವಂಥದ್ದು ಎಲ್ಲವನ್ನು ತಪ್ಪಿಸಿ ಶಾಶ್ವತವಾಗಿ ಸಂರಕ್ಷಣೆ ಮಾಡಿ ನೇರವಾಗಿ ಜನರ ಪಡ್ಕೊಳ್ಳುವಂಥ ಸೌಲಭ್ಯವನ್ನು ಮಾಡ್ತಾ ಇದ್ದೇವೆ. ಕೊಡಗು ಜಿಲ್ಲೆಯಲ್ಲಿ 5 ತಾಲೂಕಿನಲ್ಲಿ ಈಗಾಗಲೇ 4 ತಾಲೂಕಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಇನ್ನು 1 ತಾಲೂಕು ತಿಂಗಳಲ್ಲಿ ಮುಗಿಯುತ್ತೆ. ಅದಾದಮೇಲೆ ACGC ಆಫೀಸಲ್ಲಿರುವಂಥ ರೆಕಾರ್ಡ್ಸನ್ನು ಈ ಸ್ಕ್ಯಾನಿಂಗ್ ಮುಖಾಂತರ ಸಂರಕ್ಷಣೆ ಮಾಡಿ ಶಾಶ್ವತವಾಗಿ ಉಳಿಸೋದರ ಜೊತೆಗೆ ಸಲೀಸಾಗಿ ಜನಗಳಿಗೆ ಸಿಗಬೇಕು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೀಗೆ ಆದಷ್ಟು ನಮ್ಮ ಇಲಾಖೆಯಲ್ಲಿ ಜನಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಸರ್, ಸೋಮವಾರಪೇಟೆಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಬಂದಿದ್ದಾರೆ ಪೋಡಿ ದುರಸ್ತಿಗೆ ಸೋಮವಾರಪೇಟೆಯಲ್ಲಿ ಆಗಲಿಲ್ಲ ಅಂತೇಳಿ ವಿಷಯವನ್ನು ಹಿಡ್ಕೊಂಡು ನಿನ್ನೆಯಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದ್ಯಾವುದು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಅವೆಲ್ಲವನ್ನು ಮಾಡಿಕೊಡ್ತೇವೆ. ನಾನು ಕಾನೂನಿನ ಕೆಳಗೆ ಕೆಲಸ ಮಾಡ್ತೇನೆ. ಕಾನೂನು ಮೀರಿದಂಥದ್ದು ನಾನು ಮಾಡಲಿಕ್ಕಾಗೋದಿಲ್ಲ. ಕಾನೂನಿನ ಚೌಕಟ್ಟು ಒಳಗಡೆ ಬರ್ತಕ್ಕಂಥದ್ದು ಎಲ್ಲ ಮಾಡ್ತಾ ಇದ್ದೇವೆ. ಈಗ ಹೋದ 5 ವರ್ಷದಲ್ಲಿ 8,000 ಪ್ರಕರಣ ಆಗಿದೆ. 2025 ಒಂದೇ ವರ್ಷದಲ್ಲಿ 1,40,000 ಪ್ರಕರಣ ಮಾಡಿದ್ದೇವೆ. ನಮ್ಮ ಕೆಲಸ ನಾನು ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲಿ ಇದೆ. ಕಾನೂನುಬದ್ಧವಾಗಿರೋದನ್ನ ಅರ್ಜಿ ಅವರೇನಾದರೂ ನಮ್ಮ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ಕಾನೂನುಬದ್ಧವಾಗಿದ್ದರೆ ಮಾಡ್ಕೊಂಡು. ಬಟ್ 6 ವರ್ಷದಿಂದ ಮನವಿ ಮಾಡಿದ್ದೀವಿ ಅಂತೇಳಿ ರೈತರು ಕಾನೂನುಬದ್ಧವಾಗಿರಬೇಕು. ನಾನು ಇಷ್ಟ ಬಂದಂಗೆ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಗೊತ್ತಿಲ್ಲ, ಆದರೆ ನಾನು ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥವನು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಜಮ್ ಸ್ಮ್ಯಾಶ್ ಆವರಣದಲ್ಲಿ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ನಡೆಯಿತು. ಕ್ರೀಡೆ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯವನ್ನ ರೂಪಿಸುತ್ತದೆ ಎಂದು ಶಾಸಕ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸೋಮವಾರಪೇಟೆ ಹಾಗೂ ಫಾತಿಮಾ ವಿದ್ಯಾಸಂಸ್ಥೆ ಕುಶಾಲನಗರ ಇವರ ಸಂಯುಕ್ತ ಆಶ್ರಯದಲ್ಲಿ 2 ದಿನ ಕುಶಾಲನಗರದ ಜಮ್ ಸ್ಮ್ಯಾಶ್ ಒಳಾಂಗಣದಲ್ಲಿ ಏರ್ಪಡಿಸಿದ್ದ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17 ವಯೋಮಿತಿಯ ಬಾಲಕ ಬಾಲಕಿಯರ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಯಿಂದ ಉತ್ತಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬಹುದು. ಕ್ರೀಡಾ ಸಾಧನೆಗೆ ನಮ್ಮ ಸರ್ಕಾರದ ಉದ್ಯೋಗ ನೇಮಕಾತಿಯಲ್ಲಿ 2% ಅವಕಾಶ ನೀಡಲಾಗಿದೆ. ಈ ಅವಕಾಶವನ್ನ ಕ್ರೀಡಾಪಟುಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸ್ವಾಗತ ಮಾಡ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿಗಳು, ಹಿರಿಯರು, ಪ್ಲಸ್ ಪ್ರೈವೇಟ್ ಸೆಮಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಶಿಕ್ಷಕರುಗಳು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಆಗಲೇ ಮಾಸ್ಟರ್ ಹೇಳಿದಂಗೆ
ಹಲವಾರು ಸ್ಪೋರ್ಟ್ಸ್ ತಂಡದಲ್ಲಿ ಅದ್ಭುತ ಪ್ರದರ್ಶನ ಮಾಡಿಕೊಂಡು ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಪ್ರಶಸ್ತಿಗಳು ತಗೊಂಡು ನಮ್ಮ ಜಿಲ್ಲೆಗಳಲ್ಲಿ ಪ್ಲಸ್ ಬೇರೆ ಜಿಲ್ಲೆಗಳಲ್ಲೂ ತಗೊಂಡು ಬಂದಿದೆ. ವಿಶೇಷವಾಗಿ ನಮ್ಮಲ್ಲಿ ಹಾಕಿ ಅಂತ ನಮ್ಮ ಜಿಲ್ಲೆಯಲ್ಲಿ ರಕ್ತದಂತ ಬಂದಿರೋಂಥ ಒಂದು ಸ್ಪೋರ್ಟ್ಸು. ಅದೇ ರೀತಿ ಇತ್ತೀಚೆಗೆ ಟೆನಿಸಲ್ಲಿ ರೋಹನ್ ಬೋಪಣ್ಣ ಅವರಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋಂಥವ್ರಿಗೆ, ಬ್ಯಾಡ್ಮಿಂಟನ್ ಅನ್ನೋದು ಆ ಮಟ್ಟಿಗೆ ಹೆಸರು ತಗೊಳ್ಳಿಲ್ಲ ಅಂದ್ರೂ ಹಲವಾರು ಸ್ಪೋರ್ಟ್ಸ್ ಪರ್ಸನ್ ನಿಮ್ಮ ಮುಖಾಂತರ ಆದರೂ ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಅವಕಾಶ ಸಿಗಬೇಕು ಅಂತ ಈ ಝೋನಲ್ ಲೆವೆಲ್ಗಳು ಕಾರ್ಯಕ್ರಮಗಳು ನಡೆದು ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಗೊತ್ತಿರೋಂಗೆ ನಮ್ಮಲ್ಲಿ ಬೇಕಾದ್ರೆ ಶಟಲ್ ಬ್ಯಾಡ್ಮಿಂಟನ್ ಒಂದು ಸರ್ತಿ ಔಟ್ಡೋರ್ ಸ್ಪೋರ್ಟ್ಸ್ ಅಲ್ಲ. ಯು ನೀಡ್ ಇನ್ಫ್ರಾಸ್ಟ್ರಕ್ಚರ್, ಯು ನೀಡ್ ಎಕ್ವಿಪ್ಮೆಂಟ್, ಯು ನೀಡ್ ಪ್ರಾಕ್ಟೀಸ್, ಯು ನೀಡ್ ಡೆಡಿಕೇಶನ್. ಅದೆಲ್ಲ ಇದ್ರೂ ನೀವು ಆ ಮಟ್ಟಕ್ಕೆ ತಲುಪಲಿಕ್ಕೆ ಇನ್ನೂ ತಂದೆ ತಾಯಿಗಳು ಕೃಷಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕಂದರೆ ನಾನು ಸ್ಕೂಲ್ ಓದಂಥ ಸಂದರ್ಭದಲ್ಲಿ ನಾನು ಸ್ಕೂಲಲ್ಲಿ ಕ್ರಿಕೆಟ್ ಆಡಬೇಕು ಅಂತ ಅವಕಾಶ ನನ್ನ ಸ್ಕೂಲ್ಗೆ ಪ್ಲಸ್ ರಂಜಿ ಆಡಬೇಕು ಅಂತ ಆಸೆ ಇದ್ದಾಗ ನಮ್ಮ ತಂದೆ ತಾಯಿಗಳು ಏನಾದ್ರು ನೋ 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 ಡೋಂಟ್ ಪ್ಲೇ ಸ್ಪೋರ್ಟ್ಸ್, ಯು ಹೋಲ್ಡ್ ದ ಬುಕ್ ಕೊಡ್ಲಿ. ಅಂದರೆ ಪುಸ್ತಕ ಮುಖಾಂತರನೇ ನಿಮ್ಗೆ ಒಂದು ಒಳ್ಳೆ ರೀತಿಯ ಅವಕಾಶ ಸಿಗ್ತದೆ. ಇತ್ತೀಚೆಗೆ ಹಲವಾರು ಸ್ಪೋರ್ಟ್ಸಲ್ಲಿ ಅವಕಾಶ ಅಂದರೆ ದುಡಿಮೆ ಮಾಡೋಕ್ಕೆ ಅವಕಾಶ ಇದೆ. IPL ಬಂತು, ಈಗ ನಿಮ್ಮಲ್ಲೂ ಬ್ಯಾಡ್ಮಿಂಟನಲ್ಲೂ ಇರ್ಬೇಕಲ್ಲ, ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಇದೆಯಾ ನೋಡ್ತಾ ಇದ್ದೀರಾ? ನೀವು ಆಡಲಿಕ್ಕೆ ಒಂದು ಅವಕಾಶ ಸಿಗ್ಬೋದು ಮುಂದಿನ ದಿನಗಳಲ್ಲಿ. ಬಟ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ತ್ಯಾಗ ಮಾಡಬೇಕು, ಪ್ರಯತ್ನ ಮಾಡಬೇಕು. ಬೆವರು ಸುರಿಸ್ತಾ ಇದ್ದೀರಾ, ಬೆವರು ಒಳ್ಳೆ ರೀತಿಯಲ್ಲೂ ಸುರಿಸ್ಬೇಕು. ಯಾಕೆಂತಂದರೆ ಇವತ್ತೊಂದು ಮ್ಯಾಚ್ ಗೆಲ್ಬೋದು, ಸೋಲ್ಬೋದು, ಬಟ್ ನಿರಂತರವಾಗಿ ಇವತ್ತು ಬಿ ಆ್ಯಕ್ಟಿವ್ ಪ್ರಾಕ್ಟೀಸ್ ಮಾಡಬೇಕು. ಫಿಟ್ನೆಸ್ ಮುಖಾಂತರ ನಾವು ಒಂದು ರೀತಿಯಲ್ಲಿ ಈ ಸ್ಟ್ಯಾಮಿನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು. ನಮ್ಮಲ್ಲಿ ನಿಮ್ಮ ಹೆಣ್ಮಕ್ಳು PV ಸಿಂಧು ಇದ್ರೂ ಇರ್ಬೋದು. ಆ ವಿಚಾರದಲ್ಲಿ ಹ್ಯಾವ್ ಅ ಗೋಲ್, ಹ್ಯಾವ್ ಅನ್ ಏಮ್ ಆನ್. ಕೊಡಗು ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇರ್ ಮಾತನಾಡಿ, ಮೈಸೂರು ವಿಭಾಗದ ಎಲ್ಲ 8 ಜಿಲ್ಲೆಗಳಿಗೆ ಊಟ, ಉಪಹಾರ ಮತ್ತು ವಸತಿ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಹಾಗೆ ಜಂಪ್ಸ್ಮ್ಯಾಶ್ ಅಕಾಡೆಮಿಯ ವ್ಯವಸ್ಥಾಪಕರಾದ ವಕೀಲ ಶರತ್ ಉಚಿತವಾಗಿ ಅಂಕಣದ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಫಾತಿಮಾ ವಿದ್ಯಾಸಂಸ್ಥೆ ಇಲಾಖೆಯೊಂದಿಗೆ ಸಹಯೋಗ ನೀಡಿ ಪಂದ್ಯಾವಳಿಯ ಯಶಸ್ಸಿಗೆ ಶ್ರಮಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮಕ್ಕಳು ಮಾತ್ರ ಇದ್ದಾರೆ, ಆದರೆ ಹೈಯೆಸ್ಟ್ ಅಚೀವ್ಮೆಂಟು ನಮಗೆ ಕರಾಟೆಯಲ್ಲಾಗಲಿ ಅಥವಾ ಶಟಲ್ ಬ್ಯಾಡ್ಮಿಂಟನ್ ಆಗಲಿ, ಹಾಕಿ ಆಗಲಿ, ಫುಟ್ಬಾಲಲ್ಲಾಗಲಿ, ಬಾಕ್ಸಿಂಗಲ್ಲಾಗಲಿ, ಅನೇಕ ಕ್ರೀಡೆಗಳಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ತುಂಬ ಪ್ಲೇಯರು ನ್ಯಾಷನಲ್ ಹೋಗಿದ್ದಾರೆ. ಹೈಯೆಸ್ಟು ಇಡೀ ಜಿಲ್ಲೆ ರಾಜ್ಯದಲ್ಲಿ ಹೈಯೆಸ್ಟ್ ಸ್ಕಾಲರ್ಶಿಪ್ಪು 2ನೇ ಸ್ಥಾನಕ್ಕೆ ಯಾವುದು, ಇದು ಒಂದು ವಿಚಾರ. ಇನ್ನೊಂದು ವಿಚಾರ, 2 ವರ್ಷದ ಹಿಂದೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಇಲ್ಲಿ ನಡೀತಿ. ಪುಟ್ಟ ಜಿಲ್ಲೆಯಲ್ಲಿ ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಮಾನ್ಯ ಶಾಸಕರು ಮನಸ್ಸು ಮಾಡಿ ರಾಷ್ಟ್ರ ಮಟ್ಟದ ಹಾಕಿ ಕ್ರೀಡಾಕೂಟವನ್ನು ಇಲ್ಲಿಗೆ ತರಲಿಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟರು. ರಾಷ್ಟ್ರ ಮಟ್ಟದ ಹಾಕಿ ಕ್ರೀಡಾಕೂಟ ಆದ ಮೇಲೆ ನಮಗೆ ವೀಕ್ಷಕರು ಬಂದಿದ್ದರು. ದೆಹಲಿ HGFI ಇಂದ ವೀಕ್ಷಕರು ಬಂದಿದ್ದರು. ಆ ವೀಕ್ಷಕರು ನಿಮಗೆ ಯಾವ ಪಾಯಿಂಟನ್ನು ಅವ್ರು ಮಾರ್ಕ್ಸ್ ಕೊಡ್ತಾರೆ. ಆ ಮಾರ್ಕ್ಸಲ್ಲಿ ಒಂದೇ ಒಂದು ಏಕೈಕ ಜಿಲ್ಲೆ, ಏಕೈಕ ರಾಜ್ಯ ಅಂತಂದರೆ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿದ್ದಂಥ ಜಿಲ್ಲೆ ಅಂತಂದರೆ ನಮ್ಮ ಕೊಡಗು ಜಿಲ್ಲೆ. ಈ ಚಿಕ್ಕ ಜಿಲ್ಲೆಯಲ್ಲಿ ನಾವು ಔಟ್ ಆಫ್ ಔಟ್ ತಗೊಂಡಿದ್ದೆ. ಅದಕ್ಕೆ ಕಾರಣ ನಮ್ಮ ಮಾನ್ಯ ಶಾಸಕರು ನಮ್ಮ ಜೊತೆಗೆ ತುಂಬ ಸರಿ, ನನ್ನ ಎಷ್ಟೋ ಸರಿ ಬೆಂಗಳೂರಿಗೆ ಕರ್ಸ್ಕೊಂಡಿದ್ದಾರೆ. ತುಂಬ ಸರಿ ಬೆಂಗಳೂರಿಗೆ ಕರ್ಸ್ಕೊಂಡು ನಿನಗೇನು ಬೇಕು ಹೇಳು ಎಲ್ಲ ಮಾಡ್ತೀವಿ ಅಂತೇಳಿ ಉದ್ಘಾಟನೆ ಕಾರ್ಯಕ್ರಮ ಪ್ರತಿ ಕ್ಷಣಕ್ಕೂ ನಮ್ಮ ಜೊತೆಗಿದ್ದು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿದ್ದಾರೆ. ನಿಜವಾಗ್ಲೂ ಇಂಥ ಒಬ್ಬರು ಶಾಸಕರು, ಒಬ್ಬರು ಕ್ರೀಡಾ ಪ್ರೇಮಿ ಶಾಸಕರಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಅಂತಹ ಮಾನ್ಯ ಕ್ರೀಡಾಭಿಮಾನಿ ಶಾಸಕರು ಶುಭ ನುಡಿ. ಇದೇ ಸಂದರ್ಭ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಸವರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ, ಕರ್ನಾಟಕ ರಾಜ್ಯ ನೌಕರ ಸಂಘದ ಸೋಮರ್ಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಪ್ರದೀಪ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ KR ರತ್ನಕುಮಾರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ HN ಮಂಜುನಾಥ್, ಕೊಡಗು ಜಿಲ್ಲಾ ಗ್ರೇಡ್ 2 ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪೂರ್ಣೇಶ್, ಸೋಮರ್ಪೇಟೆ ತಾಲೂಕು ಗ್ರೇಡ್ 1 ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ NV ಸುಜಾತ, ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಹಾಗೂ ದೈಹಿಕ ಶಿಕ್ಷಕರು ಮತ್ತಿತರರು ಪಾಲ್ಗೊಂಡಿದ್ದರು. ನಿವೃತ್ತ ಶಿಕ್ಷಕ ಊರ ನಾಗೇಶ್ ಕರುಂಬಯ್ಯ ಸ್ವಾಗತಿಸಿದರು. ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕಿ ML ಸುಕುಮಾರಿ ವಂದಿಸಿದರು. ಈ ಕ್ರೀಡಾಕೂಟದಲ್ಲಿ ಮೈಸೂರು ವಿಭಾಗದ 8 ಜಿಲ್ಲೆಗಳಾದ ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯ ಕ್ರೀಡಾಪಟುಗಳು ಸೇರಿದಂತೆ
ಒಟ್ಟು 32 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ 26ನೇ ವರ್ಷದ ಈ ಸಾಲಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕ್ರೀಡಾಕೂಟಕ್ಕೆ ಅನೇಕ ಜಿಲ್ಲೆಗಳಿಂದ ಬಂದಿರುವುದರಿಂದ ಅವರಿಗೆಲ್ಲವನ್ನು ಶುಭ ಕೋರುತ್ತಾ ಈ ಒಂದು ಗಂಟೆಯಲ್ಲಿ ಎಲ್ಲರೂ ಚೆನ್ನಾಗಿ ಆಡಿ ಅಭ್ಯಾಸ ಮಾಡಿದ್ದಾರೆ. ಚೆನ್ನಾಗಿ ಆಡಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕು ಹಾಗೂ ಹಳೆ ಕಿಕ್ಕೇರಿ ರಸ್ತೆಗೆ ಅಂಬೇಡ್ಕರ್ ರಸ್ತೆ ನಾಮಕರಣ ಮಾಡಿ ಸ್ವಾಗತ ಕಮಾನು ನಿರ್ಮಾಣ ಮಾಡಬೇಕು. ತಾಲೂಕಿನಾದ್ಯಂತ ಇರುವ ದಲಿತ ಬಂಧುಗಳಿಗೆ ಆಶ್ರಯ ಮನೆ ಮತ್ತು ಉಚಿತ ನಿವೇಶನ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿ ತಾಲೂಕು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸಾವಿರಾರು ಕಾರ್ಯಕರ್ತರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಮಟೆ ಚಳವಳಿ ಮೂಲಕ ಪ್ರತಿಭಟನೆ ನಡೆಸಿದರು. ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟ, ತಾಲೂಕು ಛಲವಾದಿ ಮಹಾಸಭಾ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ದಲಿತ ಸೇನೆ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಮಟೆ ಚಳವಳಿ ಮೂಲಕ ಮೆರವಣಿಗೆ ನಡೆಸಿ ತಾಲೂಕು ಪಂಚಾಯತ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲ ಸಮಯ ಮೈಸೂರು ಶಿವಮೊಗ್ಗ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸಿದ ಸಾವಿರಾರು ಕಾರ್ಯಕರ್ತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಅಂಬೇಡ್ಕರ್ ಅವರಿಗೆ ಸಿಗಬೇಕಾದ ಗೌರವವನ್ನು ನೀಡದೆ ಕಡೆಗಣಿಸುತ್ತಿರುವ ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ತಾಲೂಕು ಕಚೇರಿ ಮುಂಭಾಗ ತಾಲೂಕು ಆಡಳಿತದ ವತಿಯಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಬೇಕು. ಜೊತೆಗೆ ಪಟ್ಟಣದ ಟಿಬಿ ವೃತ್ತದ ಬಳಿ ಇರುವ ಲೋಕೋಪಯೋಗಿ ಇಲಾಖೆಯ ಕಚೇರಿಯ ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಲು ಜಿಲ್ಲಾಡಳಿತವು ಅವಕಾಶ ನೀಡಬೇಕು. ಇಲ್ಲದಿದ್ದರೆ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದಲೇ ನಿಧಿ ಸಂಗ್ರಹಿಸಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕಾಗುತ್ತದೆ. ಇದಕ್ಕೆ ಅಡ್ಡಿಪಡಿಸಿದರೆ ನಾವು ಅಂಬೇಡ್ಕರ್ ಅವರಿಗಾಗಿ ಜೈಲಿಗೆ ಹೋಗಲು ಸಿದ್ಧವಿರುವುದಾಗಿ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಹೋರಾಟ ಸಮಿತಿ ಅಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರಾದ ಡಿ ಪ್ರೇಮ್ ಕುಮಾರ್ ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ರಾಜಯ್ಯ, ಸಂಚಾಲಕರಾದ ಸೋಮಸುಂದರ್, ಉಪಾಧ್ಯಕ್ಷರಾದ ಜಿಎಸ್ ಗಂಗಾಧರ್, ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷ ಊಚನಹಳ್ಳಿ ನಟರಾಜ್, ಛಲವಾದಿ ಮಹಾಸಭಾ ಜಿಲ್ಲಾ ಉಸ್ತುವಾರಿ ಮಾಂಬಳ್ಳಿ ಜಯರಾಮ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಲಕ್ಷ್ಮೀಪುರ ರಂಗಸ್ವಾಮಿ, ಡಿಎಸ್ಎಸ್ ತಾಲೂಕು ಸಂಚಾಲಕ ನಾಟನಹಳ್ಳಿ ಸೋಮರಾಜು, ಸಿಂದಘಟ್ಟ ಜಗದೀಶ್, ಹಳೆಯೂರು ದೇವರಾಜ್, ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ಚೌಡೇನಹಳ್ಳಿ ದೇವರಾಜು, ಗಿರಿ, ವಡ್ಡರಹಳ್ಳಿ ರಮೇಶ್, ಸಂತೆಬಾಚಹಳ್ಳಿ ನಾಗರಾಜು, ದೊಡ್ಡಹಾರನಹಳ್ಳಿ ರವಿ, ಹರಿಹರಪುರ ನರಸಿಂಹ, ಅಂಬೇಡ್ಕರ್ ಮಹಿಳಾ ಹೋರಾಟ ಸಂಘಟನೆ ಕಮಲಾಕ್ಷಿ, ಕರವೇ ಸ್ವಾಭಿಮಾನಿ ಸೇನೆಯ ಅಧ್ಯಕ್ಷರಾದ ಸಮೀರ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪ್ರತಿಭಟನೆಯ ನಂತರ ತಾಲೂಕು ತಹಶೀಲ್ದಾರ್ ಲೋಕೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿ ಮುಸ್ಲಿಂ ಯುವಕರ ಸಂಘದ ಸದಸ್ಯರು ಸಹ ಬೆಂಬಲ ಸೂಚಿಸಿ ಭಾಗವಹಿಸಿದ್ದರು. ತಾಲೂಕಿನ ಸಮಸ್ತ ದಲಿತ ಮತ್ತು ನಮ್ಮ ಬಂಧುಗಳಲ್ಲಿ ಒಂದು ಮನವಿಯೊಂದಿಗೆ ಇವತ್ತು ಸಮರ್ಪಕಾರವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗಿತ್ತು. ಕಾರಣಾಂತರಗಳಿಂದ ಬರುವಂತ ನಮ್ಮ ಬಂಧುಗಳಲ್ಲಿ
ಅಂಬೇಡ್ಕರ್ ಸರ್ಕಲ್ ಅತ್ಯಂತ ಶಾಂತಿಪ್ರಿಯವಾಗಿ ಐಟಿ ಸರ್ಕಲ್ ನಿಂದ ತಾಲೂಕು ಆಫೀಸ್ಗಳಿಗೆ ಒಂದು ಜಾಥಾ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋಕ್ಕೋಸ್ಕರ ಒಂದು ಬೃಹತ್ತಾರವಾಗಿ ಇವತ್ತು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ ಎಲ್ಲ ನನ್ನ ಬಂಧುಗಳಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ದಿವಸ ನಮಗೆಲ್ಲರೂ ಕೂಡ ಹೊಸ ನೀಡಬೇಕಂತ, ನಮ್ಮೆಲ್ಲರಿಗೂ ಆರೋಗ್ಯ ಬೇಕಾಗಿತ್ತಂತ, ನಮಗೆಲ್ಲರೂ ಕಣ್ಣು ಬೇಕಾಗಿತ್ತಂತ, ಇವತ್ತೇನಾದ್ರು ನಾವು ಇವತ್ತು ಜೀವನದಲ್ಲಿ ಎದೆ ಎತ್ಕೊಂಡು ಬೆಳೀತಾ ಇದ್ದೀವಿ, ನಾವು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದೀವಿ, ನಾವು ಕೂಡ ಸರಿಸಾಮಾನ್ಯವಾಗಿ ಬಹಳಕ್ಕೆ ಅವಕಾಶ ಮಾಡಿಕೊಂಡ ನಮ್ಮೆಲ್ಲರೂ ಆರಾಧ್ಯ ದೇವ, ನಮ್ಮೆಲ್ಲರೂ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಸ್ತೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮತ್ತು ರಸ್ತೆ ಮತ್ತು ಸರ್ಕಲ್ಗೆ ನಾವೆಲ್ಲ ಸೇರಿ ಒಂದು ಹೆಸರಿಡಕ್ಕೆ ಹೋದ್ರೆ ಅದಕ್ಕೆ ಅನೇಕ ವಿಘ್ನಗಳಾಗ್ತದೆ. ಕಾರಣ ಗೊತ್ತಿಲ್ಲ. ಇವತ್ತು ಅಂಬೇಡ್ಕರ್ ಪಟ್ಟಂತ ಸಂವಿಧಾನ ಬೇಕು, ಅಂಬೇಡ್ಕರ್ ಪಟ್ಟಂತ ಕಾನೂನು ಬೇಕು, ಅಂಬೇಡ್ಕರ್ ಪಟ್ಟಂತ ನ್ಯಾಯಾಂಗ ಬೇಕು, ನಮ್ಮ ಕಾನೂನು ಬೇಕು. ಆದ್ರೆ ಅಂಬೇಡ್ಕರ್ ಉತ್ಪನ್ನ ಮನಸ್ಸಿಗೆ ತಲುಪಿಲ್ಲ. ಯಾಕೆ ಗೊತ್ತಿಲ್ಲ. ನೀವು ಪಕ್ಕದ ಜಿಲ್ಲೆ ಹಾಸನ ಜಿಲ್ಲೆ ಹೋದ್ರೆ ಪ್ರತಿಯೊಂದು ಹಳ್ಳಿನೂ ಕೂಡ ಅಂಬೇಡ್ಕರ್ ಪ್ರತಿಮೆ ಇದೆ, ಅಂಬೇಡ್ಕರ್ ರಸ್ತೆ ಇದೆ, ಅಂಬೇಡ್ಕರ್ ಸರ್ಕಲ್ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲೂ ಕೂಡ ಇದೆ. ಯಾರ ಒಂದು ಉತ್ಪಡಿಸಿ ದಯಮಾಡಿ ನಮ್ಮ ರಾಜಕಾರಣಿಗಳ ಮನವಿ ಮಾಡ್ತೀವಿ. ಇನ್ನಾದ್ರೂ ಅಂಬೇಡ್ಕರ್ನ ಕೀಳುಭಾವನೆ ಬಿಟ್ಕೊಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಇವರೆಲ್ಲ ಪ್ರಪಂಚದಾದ್ಯಂತ ಒಂದು ಸ್ಟಾರ್ ಅವರು. ಇವತ್ತು ಪ್ರಪಂಚ ಮುಟ್ಟುವಂತ ನಕ್ಷತ್ರನ ಇವತ್ತು ನೀವು ಯಾವ್ದು ಯೋಚನೆ ಮಾಡಕ್ ಹೋದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಚನೆ ಇಟ್ಟಿರ್ತದೆ. ಅದರ ಮನೆಗಳನ್ನು ಅಂತ ಏನ್ ಸಿಗ್ತದೆ ಅಂತ ನಮ್ಗೆ ಪ್ರತಿ ಹಂತದಲ್ಲೂ ಕೂಡ ನಾವು ಪ್ರತಿ ಸಾಲಿನ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಗಳಿಗೆ ಏನಾದ್ರೂ ಪರಿಹಾರ ಸಿಕ್ಕಿದೆಯಾ? ಮೊದಲು ನಾವು ಉದ್ಯೋಗ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ, ಅದಕ್ಕೆ ಪರಿಹಾರ ಮಾತ್ರ ನಮಗೆ ಸಿಗಕ್ಕಾಗ್ತಾ ಇಲ್ಲ. ಇನ್ನೂ ಹೋರಾಟ ಮಾಡ್ತಾನೆ ಇದ್ದೀವಿ. ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಕ್ಕೆ ಇದು ಮೊದಲನೇ ಸಾರಿ ಅಲ್ಲ, ಎಷ್ಟೋ ಬಾರಿ ಹೋರಾಟ ಮಾಡಿದ್ದೀವಿ. ಒಂದು ರೋಡ್ಗೆ ಹೆಸರಿಡೋದಕ್ಕೆ ಸುಮಾರು ಸಾರಿ ಹೋರಾಟ. ಇದು ಯಾಕೆ ಆಗ್ತಾ ಇಲ್ಲ ಅಂತ ಮುನ್ಸಿಪಾಲಿಟಿನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ರು ಕೂಡ ಆ ರೋಡ್ಗೆ ಅಂಬೇಡ್ಕರ್ ರಸ್ತೆ ಅಂತ ಹೆಸರಿಡೋದಕ್ಕೆ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಈಗ ನಾವು ರಾಜಕೀಯ ವ್ಯವಸ್ಥೆಯನ್ನು ನೋಡಿದ್ರೆ ಯಾವ ಸ್ಥಿತಿಯಂತರಕ್ಕೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನ ಆಲೋಚನೆ ಮಾಡಬೇಕಾಗಿದೆ. ಈಗ ಏನಂದ್ರೆ ನಮ್ಮ ಮುಂದಿನ ತಲೆಮಾರು, ಮುಂದಿನ ಜನ ಮಕ್ಕಳು ಬಂದಿದ್ದಾರಲ್ಲ, ಇವೆಲ್ಲವೂ ಕೂಡ ಯಾವ ರೀತಿ ಬದುಕಬೇಕು, ಬಹಳ ಸೀರಿಯಸ್ ಆದಂತಹ ವಿಷಯ ಇದು. ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ವಿಷಯ. ಸರ್ಕಾರಗಳು, ಅಧಿಕಾರಕ್ಕೆ ಬರ್ತಕ್ಕಂತಹ ಸರ್ಕಾರಗಳು ಈಗ ನಮಗೆ ಸಿಕ್ತಿದ್ದಂತಹ ಸವಲತ್ತುಗಳ ಬಗ್ಗೆ ಅಥವಾ ಸವಲತ್ತುಗಳನ್ನ ದಿನದಿಂದ ದಿನಕ್ಕೆ ಕಡಿಮೆ ಮಾಡೋದಕ್ಕೆ ಕಾನೂನುಗಳನ್ನ ಮಾಡ್ತಾ ಇದ್ದಾರೆ. ಕಾನೂನುಗಳು ಯಾವ ರೀತಿ ನಮಗೆ ಗೊತ್ತಾಗದ ರೀತಿಯಲ್ಲಿ ನಮ್ಮ ಹಕ್ಕನ್ನ, ಹುದ್ದೆಗಳನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಆದ್ರೆ ನಮ್ಗೆಲ್ಲರೂ ಗೊತ್ತಿದೆ, ಇದು ಗೊತ್ತಿಲ್ಲ. ನಮ್ಗೇನು ರಿಸರ್ವೇಶನ್ ಸಿಗ್ತದೆ, ಸರ್ಕಾರ ಏನೋ ಕೊಡ್ತಾ ಇದೆ, ಮಾಡ್ತಾ ಇದೆ ಅಂತಾನೆ ಅನ್ಕೋತಾ ಇದ್ದೀವಿ. ಆದ್ರೆ ಸರ್ಕಾರದ ಪ್ರಮುಖವಾದಂತಹ ಇಲಾಖೆಗಳನ್ನ ಖಾಸಗೀಕರಣ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಿಮ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಖಾಸಗೀಕರಣ ಮಾಡ್ಕೊಂಡು ಹೋಗ್ತಾ ಇದೆ ಸರ್ಕಾರದ ಹುದ್ದೆಗಳನ್ನ. ನಮಗೆ ಸಿಗ್ಬೇಕಾದಂತಹ ಹುದ್ದೆಗಳೇನಿರ್ತಾವಲ್ಲ, ಆ ಹುದ್ದೆಗಳು ನಮಗೆ ಸಿಗಲ್ಲ. ಖಾಸಗೀಕರಣ ಹೋಗ್ಬಿಟ್ರೆ ನಮಗೆ ಸಿಗ್ತಕ್ಕಂಥ ರಿಸರ್ವೇಶನ್ ಸಿಗಲ್ಲ. ಇವೆಲ್ಲವೂ ಕೂಡ ನಮ್ಗೆ ಅರ್ಥ ಆಗ್ಬೇಕು. ನಮ್ಮ ಮುಸ್ಲಿಂ ಧರ್ಮಕ್ಕೆ ಏನೇನು ತೊಂದರೆಗಳಾಗ್ತವೆ, ಏನು ಅನಾಹುತಗಳು ನಮ್ಮನ್ನ ಕಾಯ್ಕೊಂಡಿವೆ, ಇದ್ರ ಬಗ್ಗೆನೂ ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಈಗ ನಾವೆಲ್ಲರೂ ಕೂಡ ಸರ್ಕಾರದ ಇಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ, ರಸ್ತೆ, ಮತ್ತೆ ಈ ತಾಲೂಕಿನಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ದಲಿತ ಸಮೂಹದ ಕೇವಿಗಳಿಗೆ ಸಿಗ್ಬೇಕಾದಂತಹ ಸವಲತ್ತು, ಅವರಿಗೆ ಸಿಗ್ಬೇಕಾದಂತಹ ಮನೆ ಮುಂತಾದವು, ವಸತಿ ಸೌಕರ್ಯಗಳು, ಇವುಗಳನ್ನ ದಯಮಾಡಿ ಸರ್ಕಾರದ ಗಮನಕ್ಕೆ ತಂದು, ಅಧಿಕಾರಿಗಳ ಗಮನಕ್ಕೆ ತಂದು, ಅವರಿಂದ ನಮ್ಮ ಈ ಸಮೂಹ ಏನಿದೆಯಲ್ಲ ಇದಕ್ಕೆ ಆ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಒಂದು ಮೆಮೊರಂಡಮ್ ತಯಾರು ಮಾಡಿದ್ದೀವಿ. ಅದನ್ನ ತಹಸೀಲ್ದಾರರಿಗೆ ಈಗ ಅರ್ಪಿಸಬೇಕು. ಈ ಒಂದು ನಮ್ಮ ತಾಲೂಕಾಡಳಿತ ಇದಕ್ಕೆ ಶೀಘ್ರವಾಗಿ ಸ್ಪಂದಿಸ್ತಾರೆ ಅಂತ ಆಶೀರ್ವಾದ ಮಾಡಿಕೊಂಡು ಸರ್ಕಾರಕ್ಕೆ
ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸರ್ಕಾರ ಮಟ್ಟದಲ್ಲಿ ಆಗ್ಬೇಕಾಗಿರೋದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಇವತ್ತೇ ಕಳಿಸ್ಕೊಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್ ಕೆಆರ್ಪೇಟೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ ಬಂದಿರುವ ಅನುದಾನದಲ್ಲಿ 8 ಕಾಮಗಾರಿಗಳು ಮಾಡಲಾಗುತ್ತಿದೆ ಎಂದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ತಿಳಿಸಿದರೆ, ಇದೇ ವೇಳೆ ಫೋನ್ ಸಂಭಾಷಣೆಯಲ್ಲಿ ತೊಡಗಿದ ಅಧಿಕಾರಿಗಳನ್ನು ಶಾಸಕರು ತರಬೇತುಕೊಂಡಿದ್ದು ಕಂಡುಬಂತು. ಕೆಡಿಪಿ ಸದಸ್ಯ ನಂದೀಶ್ ಮಾತನಾಡಿ, ಕಾಮಗಾರಿ ಅಂಕಿ ಅಂಶ ಕೊಡುವಾಗ ಸ್ಪಷ್ಟತೆ ಇರಬೇಕೆಂದರು. ಕಾಮಗಾರಿ ವಿವರದ ಫಲಕ ಹಾಕುವುದಾಗಿ ಇಂಜಿನಿಯರ್ ಸಭೆ ಗಮನಕ್ಕೆ ತಂದರು. 21 ಕೋಟಿ ರು ಹಾಗೂ 291 ಲಕ್ಷ ಕಾಮಗಾರಿ ವಿವರ ನೀಡಿದ್ದೀರಿ, ಆದರೆ ಅದರ ಪೂರ್ಣ ವಿವರ ಇಲ್ಲವೆಂದು ಕೆಡಿಪಿ ಸದಸ್ಯ ಆನಂದಮೂರ್ತಿ ಪ್ರಶ್ನಿಸಿದರು. ಎಲ್ಲಾ ಇಲಾಖೆಯಿಂದ ನಡೆಯುವ ಕಾಮಗಾರಿಯ ಪೂರ್ಣ ವಿವರಗಳನ್ನು ಅಧಿಕಾರಿಗಳು ಹಾಗೂ ಕೆಡಿಪಿ ಸದಸ್ಯರಿಗೆ ನೀಡುವಂತೆ ಶಾಸಕರು ಸೂಚಿಸಿದರು. ಕೊಳವೆ ಬಾವಿ 300 ಅಡಿ ಆಳ ಕೊರೆದು ಕೇಸಿಂಗ್ ಪೈಪ್ 150 ಅಡಿ ಅಷ್ಟೇ ಹಾಕಿದರೆ ಪ್ರಯೋಜನ ಆಗುವುದಿಲ್ಲ ಎಂದು ಶಾಸಕ ಸುರೇಶ್ ಟ್ಯಾಂಕ್ ನಿರ್ಮಾಣಕ್ಕೆ ಬಿಕ್ಕೋಡಿನ ಆಸ್ಪತ್ರೆ ಆವರಣದಲ್ಲಿ ಸ್ಥಳ ನೀಡುವಂತೆ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಸೂಚಿಸಿದರು. ವಿವಿಧ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಅಧಿಕಾರಿಗಳು ಸಭೆಯಲ್ಲಿ ತಿಳಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಸಿಪಿಐ ರೇವಣ್ಣ ಇದ್ದರು. ಆನೆ ಬರ್ತಾ ಇದೆ, ಸಾರ್ವಜನಿಕರು ಮಾಹಿತಿ ಕೊಡ್ತಾ ಇರಲಿಲ್ಲ. ಹೌದಪ್ಪ, ನೋಡಿದ್ನಲ್ಲಪ್ಪ, ನಾನು ಬಂದಿದ್ದನಲ್ಲಪ್ಪ. ನಾನು ಈ ಸಭೆ ಬರೋಕ್ಕಿಂತ ಮುಂಚೆ ರಾತ್ರಿ ಪ್ರವಾಸ ಮಾಡಿದ್ದೆ. ಇಡೀ ಕ್ಷೇತ್ರನ ಎಲ್ಲೆಲ್ಲ ಆನೆಗಳು ಏನೇನಿದೆ ಅಂತಕ್ಕಂಥದ್ದು ಮಾಡಿದೆ. 24 hours ನಾವು ವರ್ಕ್ ಮಾಡ್ತಾ ಇದ್ದೀವಿ. ಹೌದು, ಮಾಡ್ತಾ ಇದ್ದೀರಿ. ಯಾಕೆ ಕಟ್ಕೊಂಡು ನೀವು ಒಂದ್ ಕಡೆ, ಯಾಕೆ ನೀವು ಎಲ್ಲಾ ಕಡೆ ಡೈವರ್ಟ್ ಮಾಡಬಾರ್ದು? ಯಾಕೆ ETF ಅವ್ರನ್ನ ಒಂದ್ ಕಡೆ ಇಟ್ಕೊಂತೀರಾ? ಯಾಕೆ ಡ್ರೋನ್ ಅವ್ರನ್ನ ಒಂದ್ ಕಡೆ ಇಟ್ಕೊಂತೀರಾ? ಯಾಕೆ ಎಲ್ಲಾ ಕಡೆ ಯಾಕೆ ಬಿಡಬಾರ್ದು? ಅದೇ ಆನೆ ಮೂವ್ಮೆಂಟ್ ಆಗುತ್ತೆ, ನೀವು ಎಲ್ಲರೂ ಯಾಕೆ ಒಂದ್ ಕಡೆ ಇಟ್ಕೊಂತೀರಾ? ಯಾಕ್ರಿ ನೀವು ಆ ಕಡೆ ಕೆಸ್ಕೋಡ್ ಭಾಗದಲ್ಲಿ ಇಟ್ಕೊಂಡಿಲ್ಲ? ಕೆಸ್ಕೋಡ್ ಭಾಗದಲ್ಲಿ ಆನೆ ಪಾಸ್ ಆಗ್ತಾ ಇತ್ತು. ನಿಮಗೆ ಇಲ್ಲಿಂದ ಆನೆಗಳು ಕಳಿಸುವಷ್ಟು ಇದು ಇಲ್ಲ ನಿಮ್ಗೆ. ಯಾವುದು ನಿಮ್ಗೆ ಕೆಲಸ ಮಾಡೋಕೆ ಶಕ್ತಿ ಇಲ್ಲ ಬಿಡಿ. ಏನೇ ಆನೆ ಕಳಿಸೋದಿಲ್ಲ. ಈ ಭಾಗದ ಈ ಬಿಕ್ಕೋಡ್ ಭಾಗದವ್ರನ್ನ ಜೀವನ ರಕ್ತನ ಹಿಂಡಬೇಕು ಅಂತ ಡಿಸೈಡ್ ಮಾಡಿದೀರಾ. ಅದ್ರ ಮೇಲೆ ಆ ರೈತರುಗಳ ಮೇಲೆ ಕೇಸ್ ಹಾಕ್ತೀರಾ. ಈ 50-54-2023 ನಲ್ಲಿ ಸುಮಾರು 33 ಕೋಟಿ ಕಾಮಗಾರಿ ತಗತ್ತೀರಿ. ಇದರೆಲ್ಲ ಪ್ರಗತಿ ವರದಿ ಕೊಡ್ತೀರಿ. ಅದು ಯಾವ ಕಾಮಗಾರಿ ಇಲ್ಲಿ ಒಂದು 21 ಕೋಟಿ ವರ್ಕ್ ತಗತ್ತೀರಿ. ಯಾವ್ದು ಲೆಕ್ಕಶೀರ್ಷಿಕೆ ಪೇಜ್ ನಂಬರ್ 4 ಅಲ್ಲಿ 5044 ಜಿಲ್ಲಾ ಮತ್ತು ಇತರ ರಸ್ತೆಗಳ ಕಾಮಗಾರಿ ಸುಧಾರಣೆಗಳು ಅಂತ 2191 ಲಕ್ಷ ರೂಪಾಯಿ ಕಾಮಗಾರಿ ತಗತ್ತೀರಿ. ಯಾವ್ದು ಅಂತ ನಮಗೆ ಗೊತ್ತಾಗದೆ ಈ ಸಭೆಗೆ. ಈಗ ಕಮಿಷನರ್ ಲೆಟರ್ ಬಂದಿದೆ. ಕಮಿಷನರ್ ಲೆಟರ್ ಬಂದಿರೋದು ರೀಸೆಂಟ್ ಲಾಸ್ಟ್ ಇಯರ್ ರೀಸೆಂಟ್ ಅಲ್ಲ, ಲಾಗ್ಬಾಟ್ ಬಂದಿರೋದು. ಅದಕ್ಕೊಂದು ಅನುಮತಿ ಮಾಡಿಸ್ಕೊಡ್ಬೇಕು ಸರ್ ನೀವು. ಕುಡಿಯೋ ನೀರು ವಿಚಾರ ಇದು ವೈಯಕ್ತಿಕ ಇದು ಬಂದಿದೆ. ಕಾಮಗಾರಿನ ಮಾಡ್ತಾ ಇದ್ದಾರೆ. ಟ್ಯಾಂಕ್ ಇಲ್ಲ ಅಂತ ಮತ್ತೆ ಅದರ ಅನುಷ್ಠಾನ ಹೆಂಗಾಗುತ್ತೆ ಸರ್? DHO ನಮಗೆ ಮಾಡ್ತೀವಿ ಫೋನ್ ಮಾಡಿ ಹೇಳಿದ್ರೆ ಸರ್ ಮಾಡಿ ಅಂತಂದ್ರು. ಅವರು DHO ಹೇಳ್ತೀನಿ ನಾನು ಮಾಡಿ ಅಂತ ತಮಗೆ ಹೇಳಿದ್ರು ಸರ್. ಆಮೇಲೆ ಇವರು ಆಕ್ಚುಲಿ ಅದು ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಲೋಕಲ್ ಡಾಕ್ಟರ್ ಡಾಕ್ಟರ್ ನಿಮ್ಮ ಅಂಡರಲ್ಲಿ ಇದ್ದಾರೆ, ಅವರ ಅಂಡರಲ್ಲಿ ನೀವು ಇದ್ದೀರಾ. ಏನ್ ಅರ್ಥ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ನಿಂತ್ಕೊಂಡು ನಾಳೆ ಬೆಳಿಗ್ಗೆ ಮಾರ್ಕೆಟ್ ಕೊಡೋದು ಅಲ್ಲಿ ನಿಂತ್ಕೊಂಡು ಅದೇನ್ ಬರುತ್ತೆ ನಾನು ನೋಡ್ಕೊಂತೀನಿ. 40 ಲಕ್ಷದಲ್ಲಿ 35 ಲಕ್ಷದಲ್ಲಿ 20 ಲಕ್ಷ ಖರ್ಚಾಗಿದೆ. 15 ಬಾಕಿ ಇದೆ, ಮೇಲೆ 30 ಬಾಕಿ ಇದೆ. ರೆಕಾರ್ಡ್ ಪ್ರಕಾರ ಅದೇ ಸರ್. ಈಗ ಆಕ್ಚುಲಿ ಕೆಲಸ ಸುಮಾರು ಕಂಪ್ಲೀಟ್ ಆಗಿದ್ದಾವೆ. ಅದ್ರಲ್ಲಿ ಏನೋ ಬೋರ್ಡ್ ಇಲ್ಲ ಅಂತ ಹೇಳಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲ. ಕರೆದು ಬಿಟ್ರೆ ಅದು ಆಕ್ಚುಲಿ ಅವ್ರು ಬಂದ್ರೆ ಬೋರ್ಡ್ ಹಾಕ್ಸಿದ್ರೆ ಅವ್ರಿಗೆ ಕರೆಸಿ ನಾನೇ ಆಕ್ಚುಲಿ ಹೋದವ್ರು ಆಕ್ಚುಲಿ ಇದು ಮಾಡ್ತೆ. ಈಗ ಅವ್ರಿಗೆ ಲೆಟರ್ ಬರೆಯಂಗೂ ಇಲ್ಲ. ಎಲ್ಲ ಕಾಂಟ್ಯಾಕ್ಟ್ಗಳು ಹೇಳಿದೀನಿ ಸರ್. ಅದನ್ನ ಬೋರ್ಡ್ ಹಾಕ್ಸ್ಬಿಟ್ಟು ಅದನ್ನ ಇಮಿಡಿಯೇಟ್ ಆಗಿ ಈ ವಾರದೊಳಗೆ ಅದೇನೋ ಮಾಡ್ತೀವಿ ಸರ್, ಕಂಪ್ಲೀಟ್ ಮಾಡ್ತೀವಿ. 21 ಕೆಲಸ ಮಾಡೋಕೆ ಯೋಗ್ಯತೆ ಇದ್ರೆ, ದಕ್ಷತೆ ಇದ್ರೆ ಬಂದು ಕೆಲಸ ಮಾಡಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಗೊತ್ತಾಯ್ತಾ? ಲಕ್ಷ್ಮಣ್, ನನಗೇನು ಕಾರಣ ಬೇಡ, ನೀನು ನಾಳೆ ಬೆಳಗ್ಗೆ ಆಗ್ಬೇಕು. ಕೃಷ್ಣಗೌಡ್ರೆ, ಈ ಬಿಕ್ಕೋಡು ಈಗ ಇಲ್ಲಿ ಏನೋ ನ್ಯಾಷನಲ್ ಗಾಚಾಕ ತಿರುಗ್ತಾ ಇದ್ದಾರೆ, ನಡೆಯುತ್ತೆ. ಹಾಸನ ರೋಡ್ ಪ್ರೋಗ್ರೆಸ್ ಅಲ್ಲಿದೆ, ನಡೆಯುತ್ತೆ. ಈಗ ನಮಗೆ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಬಿಕ್ಕೋಡು ಮತ್ತು ಗೆಂಡೇರಿ. ಚಿಕ್ಕನಳ್ಳಿದು ಆಗ್ತಾ ಇದೆ, ಹಳೆಬೀಡು ಆಗ್ತಾ ಇದೆ ಅಲ್ವಾ? ನಿಮ್ಗೆ ಹೇಳಿದೆ ನಾನು, ಬಿಕ್ಕೋಡ್ ರೋಡು ಏನಂತ ಮರಗಳನ್ನ ತಗ್ಸಿ, ಪಕ್ಕದಲ್ಲೇ ಮರ ಇದೆ, ರಸ್ತೆ ಹಾಳಾಗೋಗ್ತಾ ಇದೆ ಅಂತ ಹೇಳಿ. ಯಾಕೆ ಮರನ ಇನ್ನೂ ತಗ್ಸಕ್ಕಾಗಿಲ್ಲ ನಿಂತೇಳಿ?
ಏನಪ್ಪ ಬೃಹಸ್ಪತಿ, ರಾತ್ರಾತ್ರಿ ನಿನಗೆ ಮರ ಕಡಿಯಕ್ಕಾಗುತ್ತೆ. ಎಷ್ಟು ದಿವಸ ಆಯ್ತು ನಿಮಗೆ ಇದರಲ್ಲಿ ಮರ ಕಡಿಯಕ್ಕೆ? ಬಿಟ್ಕೋಡ್ ಸರ್ಕಲ್ ಆಯ್ತ್ರಿ. ಸರ್ಕಲ್ ನಲ್ಲಿ ಅವ್ರು ಕೇಳಿದ್ದು ಸತ್ಯ, ನೀವು ಹೇಳ್ತಾ ಇರೋದು ಸತ್ಯ. ಕಳಪೆ ಕಾಮಗಾರಿ ಆಗಿತ್ತು, ಸ್ಟಾಪ್ ಮಾಡಿಸಿ, ಮರ ತೆಗೆಸಿ, ಹೋಲ್ಡರ್ ಮಾಡಿಸಿ, ಸರ್ಕಲ್ ಮಾಡಿಸ್ಬಿಟ್ಟು ಅದನ್ನ ಇದು ಮಾಡಕ್ ಮಾಡಿದೆ. ಇಲ್ಲಾಂದ್ರೆ ತ್ಯಾಟೆ ಹಾಕೊಂಡು ಹೋಗಿರೋದು. ಇಷ್ಟೊತ್ತಿ ಮರದ ಮಕ್ಕಳು ಬಿದ್ದು ಹಾಳಾಗಿ ಹೋಗಿರೋದು. ನಿನಗೆ ಇಷ್ಟೊಂದು ಕೆರೆ ಇಲ್ಲ, ಇದು ಸಂಪೂರ್ಣ ತಿಟ್ಟು ತಿಕ್ಕಿದೆ ಮರ. ಯಾಕೆ ತಗ್ಸಿಲ್ಲ ನೀನು? ಸೇತುವೆಗೂ ಅದಕ್ಕೂ ಸಂಬಂಧ ಇಲ್ಲ. ಮರಗಳ ತಕ್ಷಣ ಸೇತುವೆ ಯಾಕಾಗುತ್ತೆ? ಕುಣಿನಾರ್ಗಳು ನೆಲ ಡೊಂಕು ಅಂದ್ರಂತೆ. ಎಷ್ಟು ಸಲ ರೀ 10 ಬಿಟ್ಕೋಡ್ವರ್ಗು ಕೈಮರ ಸರ್ಕಲ್ವರ್ಗು ಒಡ್ಡಾಡಕ್ ಆಗ್ತಾ ಇಲ್ಲ ಜನಗಳಿಗೆ. ಬಿಟ್ಕೋಡು ಆ ಆಟೋ ಸ್ಟ್ಯಾಂಡ್ ಹತ್ರ ಜನ ಒಡ್ಡಾಡಕ್ ಆಗ್ತಾ ಇಲ್ಲ. ಇಲ್ಲಿ ಪ್ರಾರಂಭ ಆಗಿದ್ದು, ಇಲ್ಲಿ ವಿಷ್ಣಮ್ಮನ ಕೆರೆ ಹತ್ರ ಪ್ರಾರಂಭ ಆಗಿರೋದು. ಆ ರೋಡ್ ಹೋಗ್ತಾ ಇದೆಯಾ? ರಸ್ತೆ ಯಾಕೆ ಹಾಳಾಗ್ತಾ ಇರೋದು ಅಂದ್ರೆ ಮರದ ನೀರಿಂದ ರಸ್ತೆ ಹಾಳಾಗ್ತಾ ಇರೋದು. ಮರದ ಬೇರು ಒಳಗಡೆ ಬಂದು ಬಂದು ಹಾಳಾಗ್ತಾ ಇರೋದು. ಆಯ್ತಪ್ಪ, ಒಂದು ಆಗ್ಬೋದು, ಓಕೆ, ಅದನ್ನ ಸರ್ಟಿಫಿಕೇಟ್ ತಗೊಳ್ಳೋಣ. ಅವರು PWD ಅವರು ಇದ್ದಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಉಳಿದಂತದ್ದು ನಿಮ್ಗೆ ಬಿಟ್ಕೊಡಲು ಏನಾಗಿದೆ, ಪ್ರಸಾದಲ್ಲಿ ಕೂಡಲು ಏನಾಗಿದೆ, ಹೋಗಿನ ಮನೆ ಕೂಡಲು ಏನಾಗಿದೆ, ಕಾಚೇಲಿ ಗಡಿ ಏನಾಗಿದೆ, ಇದು ಶನಿಮಪ್ಪನ ದೇವಸ್ಥಾನದ ಹಿಂದೆ ಏನಾಗಿದೆ, ಇವು ಆಟೋ ಸ್ಟ್ಯಾಂಡ್ ಅಂದ್ರೆ ಏನಾಗಿದೆ, ಅಲ್ಲಿಂದ ಕೈಮರ ಸರ್ಕಲ್ ಏನಾಗಿದೆ, ಅದೆಲ್ಲ ಏನಾಗಿದೆ. ಆಯ್ತು, ಏನೋ ಆಯ್ತು, ನೀನೇನೋ ಬ್ರಿಡ್ಜ್ ಉಳಿಸ್ಬೇಕು, ನಿಮ್ಗೆ ತುಂಬಾ ಮಹತ್ವಾಕಾಂಕ್ಷೆಯ ಇದು ಇರೋ ಒಂದು ಬ್ರಿಡ್ಜ್ ಹಾಳಾಗೋಗುತ್ತೆ ಮರದ್ದು ಇದರಲ್ಲಿ ಅಂತ ಯಾರೋ ನಿಮಗೆ ಟೆಕ್ನಿಕಲ್ ಅಡ್ವೈಸರ್ ಮಾಡಿರ್ಬೋದು. ಉಳಿದಿದ್ದೇನು? ಎಷ್ಟು ದಿವಸ ಬೇಕು? ರಾತ್ರಿನೇ ತೆಗಿಸ್ತೀಯಾ? ಅಂದ್ರೆ ನಿಮಗೆ ಇಷ್ಟ ಬಂದಿದ್ದನ್ನ ನೀನು ಇಮಿಡಿಯೇಟ್ ಆಗಿ ಅರೇಂಜ್ ಮಾಡ್ಬೋದು. ಇಲ್ಲದನ್ನ ನಿಮಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀನು ಯಾವಾಗ ಬೇಕಾದ್ರೂ ಮಾಡ್ಬೋದು. 20 ಕಡೆ ನಾವು ಅರೇಂಜ್ ಮಾಡೋದು ಲೀಸ್ಟ್ ಬೇಕಾದ್ರೆ 20 ಬೇಲರಲ್ಲಿ 20 ಏನೇನು ಅಪಾಯಕಾರಿ ಟ್ರೀಸ್ಗಳಿದೆ ಅದನ್ನ ಅರೇಂಜ್ ಮಾಡ್ಬಿಟ್ಟು ಅಷ್ಟು ಪ್ರೊಸೀಜರ್ನೇ ನಾವು ಮಾಡ್ತೀವಿ. ಎಲ್ಲಿ ತಗ್ಸಿದ್ಯಾ ಈಗ ಡೀಟೇಲ್ಸ್? ಅದೇ ನೀನ್ ಡೀಟೇಲ್ಸ್ ನಿನ್ನ ಇದನ್ನ ತಗೊಂಡು ನಾನೇನು ಇದಕ್ಕೆ ಹೋಗ್ತಲ್ಲ. ನನಗೆ ಪ್ರೋಗ್ರೆಸ್ ಬೇಕಾಗಿರೋದು, ಪಬ್ಲಿಕ್ಕಿಗೆ ಅನುಕೂಲ ಆಗ್ಬೇಕಾಗಿರೋದು. ನಿನ್ ಕತೆ ಕೇಳಕ್ಕಲ್ಲ ನಾನು ಇಲ್ಲಿ ಕುತ್ಕೊಂಡಿರೋದು. ನಿನ್ ಕತೆ ಕೇಳೋದಕ್ಕೆ, ನಿನ್ ಕತೆ ಹೇಳೋದಕ್ಕಲ್ಲ ಜನ ನಾನು ಬಿಡಿಸಿರೋದು. ಸಾರ್ವಜನಿಕ ಕೆಲಸ ಮಾಡೋದಕ್ಕೆ ಗಮನದಲ್ಲಿರ್ಕೋ. ಕೃಷ್ಣಗೌಡ ಕೋಆರ್ಡಿನೇಷನ್ ಮಾಡಿಲ್ಲ. ಅಪ್ಲಿಕೇಶನ್ ಅಲ್ಲಪ್ಪ, ನಾನೇ ನಿಮಗೆ ಕರೆಸಿ ಎಲ್ಲಿ ಪ್ರಸಾದಲ್ಲಿ ಆ ಗಡಿಯಿಂದ ಈ ಕಡೆ ಅಲ್ಲಲ್ಲ ರೀ, ನಾನು ಅವತ್ತು ಕರೆಸಿ ಮರ ಏನ್ ಹಾಳಾಗ್ತಾ ಇದೆ, ಇದರಿಂದ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಎಲ್ಲ ಸಾರ್ವಜನಿಕರ ಮುಂದೆ ಹೇಳಿದೆ ತಾನೆ. ಯಾಕೆ ಪ್ರೋಗ್ರೆಸ್ ಮಾಡಿಲ್ಲ? ಅದನ್ನ ಈ ಸರ್ಕಲ್ ನಾವು ಇಮಿಡಿಯೇಟ್ ತಿಳಿಸ್ಕೊಟ್ಟಿದ್ದೀವಿ. ಈ ಮೇನ್ ರೋಡ್ ಏನು ಬಿಕೋಡ್ ರೋಡ್ ಇದೆ, ಅದು ಅರೌಂಡ್ ಒಂದು 200 to 250 ಟ್ರೀಸ್ ಬರುತ್ತೆ ಸರ್. ಸೊ ಅದು ಈಗ ಮೇನ್ ಹರಾಜಿಂದ ಮಾಡ್ತಾ ಇದ್ದಾರೆ ಸರ್. ಅದು ಆನ್ಲೈನ್ ಟೂನೇ. ಎಷ್ಟು ವರ್ಷ ಬೇಕು ಹರಾಜ್ ಮಾಡೋದಕ್ಕೆ? ಸರ್ ಅವರಿಂದ ನಿಮಗೆ 1 ವರ್ಷದ ಹಿಂದೆನೇ ನಾನು ಕರೆಸಿ ನಿಮ್ಗೆ ಹೇಳಿದ್ದೀನಿ ಸರ್. ಸರ್ಕಲ್ ಹೇಳಿದ್ರಿ ಸರ್. ಸರ್ಕಲ್ ಅಲ್ಲ ರೀ, ಸಂಪೂರ್ಣ ರೋಡೇನೆ. ಆ ರೋಡ್ ಹಾಳಾಗಿರ್ತಕ್ಕಂಥದ್ದೇ. ಇದು ಸಂಪರ್ಕ ರಸ್ತೆಗೆ, ಇದರಿಂದ ಈ ರಸ್ತೆ ಒಂದು ಸಂಪೂರ್ಣ ಆದ್ರೆ ಅರಳ್ಳಿ ಭಾಗ, ಬಿಕ್ಕೋಡ್ ಭಾಗ, ಸಕಲೇಶ್ಪುರ ಭಾಗ ಸಂಪೂರ್ಣವಾಗಿ ಎಲ್ಲಿ ಸೋಮವಾರಪೇಟೆಯಿಂದ ಇದಕ್ಕೆ ಹೋಗ್ತಕ್ಕಂಥ ಸಂಪರ್ಕ ರಸ್ತೆ ಇರ್ತಕ್ಕಂಥ ಇದೊಂದು ಯಾವ ಸ್ಥಿತಿನಲ್ಲಿದೆ. ಇಲ್ಲಿಂದ ಬಿಕ್ಕೋಡ್ ಹೋಗಲಿಕ್ಕೆ 3 ಗಂಟೆ ಬೇಕು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜಿ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ನೂತನ ಪ್ರಜಾಸೌಧಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಶಿಲಾನ್ಯಾಸ ನೆರವೇರಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಕುಶಾಲನಗರ ಪಟ್ಟಣದ ಜಂಪ್ ಸ್ಮ್ಯಾಶ್ ಆವರಣದಲ್ಲಿ ನಡೆದ ಬಾಲಕ ಬಾಲಕಿಯರ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟಕ್ಕೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಚಾಲನೆ ನೀಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.